ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्नि नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे जय श्रीकृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे। ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 20 ಶ್ಲೋಕ 165. ದೇವೋತ್ತಮ ಪರಮ ಪುರುಷನು ಮೂರು ಪ್ರಧಾನ ರೂಪಗಳಾದ ಸ್ವಯಂ ರೂಪ, ತದೇಕಾತ್ಮ ಮತ್ತು ಆವೇಶ ರೂಪದಲ್ಲಿ ಇರುವನು. ಇವಾಗ ಇದು ತಾತ್ವಿಕವಾದ ವಿಷಯ. ಭಾವಾರ್ಥವನ್ನು ಓದೋಣ. ಮೂರು ಪ್ರಧಾನ ರೂಪಗಳಿವೆ. ಭಗವಂತನದು ಮೂರು ಪ್ರಧಾನ ರೂಪಗಳು: ಸ್ವಯಂ ರೂಪ, ತದೇಕಾತ್ಮ ಮತ್ತೆ ಆವೇಶ. ಭಾವಾರ್ಥ: ಶ್ರೀಲ ರೂಪ ಗೋಸ್ವಾಮಿಗಳು ತಮ್ಮ ಲಘು ಭಾಗವತಾಮೃತ ಪೂರ್ವ ಖಂಡ 12ನೇ ಶ್ಲೋಕದಲ್ಲಿ ಸ್ವಯಂ ರೂಪವನ್ನು ಅನನ್ಯಾಪೇಕ್ಷಿ ಯದ್ ರೂಪಮಂ ಸ್ವಯಂ ರೂಪ ಸಾ ಉಚ್ಯತೆ ಎಂದು ವರ್ಣಿಸಿದ್ದಾರೆ. ಅನ್ಯ ರೂಪಗಳ ಮೇಲೆ ಅವಲಂಬಿಸದ ದೇವೋತ್ತಮ ಪರಮ ಪುರುಷನ ರೂಪವನ್ನು ಸ್ವಯಂ ರೂಪ, ಮೂಲ ರೂಪ ಎಂದು ಕರೆಯುತ್ತಾರೆ. ಅಂದ್ರೆ ಕೃಷ್ಣನ ಶ್ಯಾಮ ಸುಂದರ ರೂಪ ಮೂಲ ರೂಪ. ಅದು ಬೇರೆ ಯಾವ ರೂಪದ ಮೇಲೂ ಅವಲಂಬಿತವಾಗಿಲ್ಲ. ಅದು ಸ್ವಯಂ ರೂಪ, ಅಂದ್ರೆ ತನ್ನದೇ ಆದ ರೂಪ. ಈ ರೂಪವನ್ನು ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ವರ್ಣಿಸಲಾಗಿದೆ. ಕೃಷ್ಣನು ದೇವೋತ್ತಮ ಪರಮ ಪುರುಷನ ಮೂಲ ರೂಪ, ಸ್ವಯಂ ಭಗವಾನ್. ಆ ಕೃಷ್ಣನ ರೂಪವೆಂದರೆ ವೃಂದಾವನದಲ್ಲಿರುವ ಗೋಪಾಲ ಬಾಲಕ. ಇದೇ ದೇವೋತ್ತಮ ಪರಮಪುರುಷನ ಮೂಲ ರೂಪ, ಸ್ವಯಂ ರೂಪ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ದೃಢೀಕರಿಸಿದ್ದಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನಿಗಿಂತ ಪರಮೋಚ್ಚವಾದುದು ಯಾವುದೂ ಇಲ್ಲ. ಅವನು ಅಂತಿಮ ಉಗಮ ವಿದ್ದು ಎಲ್ಲಾ ಕಾರಣಗಳ ಕಾರಣನಾಗಿದ್ದಾನೆ. ಅರೆ ನಾವು ಇಲ್ಲಿ ತಿಳ್ಕೋಬೇಕು, ನಾವು ಸುಮ್ಮನೆ ಕೃಷ್ಣ ಅಂದ್ರೆ ಅವನು ಮೂಲ ರೂಪ ಅಲ್ಲ. ನಾವೇನಂತ ಹೇಳ್ಬೇಕು? ಮೂಲ ರೂಪ, ಕೃಷ್ಣನ ಮೂಲ ರೂಪವನ್ನ ನಾವು ಉಲ್ಲೇಖಿಸಬೇಕು ಅಂದ್ರೆ ಯಾವ ಹೆಸರನ್ನ ಬಳಸಿದ್ರೆ ಅದು ಮೂಲ ರೂಪವಾಗತ್ತೆ? ಕೃಷ್ಣನ ಮೂಲ ರೂಪ ಯಾವುದು? ಈಗ ತಾನು ಓದ್ದೆ. ಅದೇ ಕಲ್ಲರು. ಕೃಷ್ಣನ ಮೂಲ ರೂಪ ಯಾವುದು? ಶ್ಯಾಮಸುಂದರ ರೂಪ. ಹರೇ ಕೃಷ್ಣ. ಶ್ಯಾಮಸುಂದರ ರೂಪ. ಶ್ಯಾಮಸುಂದರ ಅಂದ್ರೆ ಯಾರು? ಎರಡು ಕೈಗಳ ಶ್ಯಾಮಸುಂದರ. ಎರಡು ಕೈಗಳ ಶ್ಯಾಮಸುಂದರ ಅಂದ್ರೆ ಯಾರು? ಕೃಷ್ಣ ಕೃಷ್ಣ ಪ್ರಭು. ಅಲ್ಲ, ಕೃಷ್ಣನೇ. ಎರಡು ಕೈನ ಶ್ಯಾಮಸುಂದರ ಕೃಷ್ಣ ಅಂದ್ರೆ ಯಾರು? ಹೇಗೆ ಹೇಳ್ತೀರಾ ಯಾರು ಅವನು ಅಂತ? ಇಲ್ಲಾಗ್ಲೇ ಓದಿದ್ನಲ್ಲ, ನಾನು ಓದ್ತಾ ಇರೋದನ್ನ ನೀವು ಗಮನ ಕೊಡ್ತಾ ಇಲ್ಲ. ಎಷ್ಟು ಜನರ ಹತ್ರ ಇಲ್ಲಿ ಚೈತನ್ಯ ಚರಿತಾಮೃತ ಪುಸ್ತಕ ಮುಂದೆ ಇಟ್ಕೊಂಡು ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ? ಚೈತನ್ಯ ಚರಿತಾಮೃತ ಪುಸ್ತಕ ನಿಮ್ಮ ಮುಂದೆ ಇರಬೇಕು. ನಾನು ಓದ್ತಿರುವಾಗ ನೀವು ಜೊತೆ ಓದ್ಕೋಬೇಕು. ಆ ಕೃಷ್ಣನ ರೂಪವೆಂದರೆ ವೃಂದಾವನದಲ್ಲಿರುವ ಗೋಪಾಲ ಬಾಲಕ. ಇದೇ ದೇವೋತ್ತಮ ಪರಮ ಪುರುಷನ ಮೂಲ ರೂಪ. ಇವಾಗ ತಾನು ಓದ್ದೆ ನಾನು. ಇವಾಗ ಹೇಳಿ, ಯಾವುದು ಕೃಷ್ಣನ ಮೂಲ ರೂಪ? ಗೋಪಾಲ ಬಾಲಕ. ವೃಂದಾವನದಲ್ಲಿರುವ ಗೋಪಾಲ ಬಾಲಕ, ಇದು ಕೃಷ್ಣನ ಮೂಲ ರೂಪ. ಇವನು ಶ್ಯಾಮಸುಂದರ ಕೃಷ್ಣ. ಕೃಷ್ಣ ವೃಂದಾವನವನ್ನು ಬಿಟ್ಟು ಮಥುರೆಗೆ ಹೋದಾಗ ಅವನು ಯಾರಾಗ್ತಾನೆ? ಅವನನ್ನ ಯಾರಂತ ಕರಿಬಹುದು ನಾವು? ಅವನು ಯಾವ ಕೃಷ್ಣ? ವಾಸುದೇವ ಕೃಷ್ಣ. ವೃಂದಾವನದಲ್ಲಿ ಇರುವಾಗ ಅವನು ಶ್ಯಾಮಸುಂದರ ಕೃಷ್ಣ. ಈ ಶ್ಯಾಮಸುಂದರ ಕೃಷ್ಣ ವೃಂದಾವನವನ್ನು ಬಿಟ್ಟು ಪದಂ ಏಕಂನ ಗಚ್ಚತಿ, ಒಂದು ಹೆಜ್ಜೆ ಕೂಡ ಹೊರಗಡೆ ಹೋಗಲ್ಲ. ವೃಂದಾವನ ಕೃಷ್ಣ.
ಕೃಷ್ಣ ವೃಂದಾವನವನ್ನು ಬಿಟ್ಟು ಹೊರಗೆ ಹೋಗಿರೋದನ್ನ ನಾವು ಕಂಡ್ರೆ ಅದು ವೃಂದಾವನ ಕೃಷ್ಣ ಅಲ್ಲ, ಅದು ವಾಸುದೇವ ಕೃಷ್ಣ. ವಾಸುದೇವ ಕೃಷ್ಣ ಅಂದ್ರೆ ವಸುದೇವ ಮತ್ತು ದೇವಕಿಯರ ಪುತ್ರ. ಅಥವಾ ಬೇರೆ ರೀತಿಯಲ್ಲಿ ಹೇಳ್ಬೇಕಾದ್ರೆ ಕೃಷ್ಣ ಶ್ಯಾಮಸುಂದರ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ವಾಸುದೇವ, ವಾಸುದೇವ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ. ಆ ವಾಸುದೇವ ಕೃಷ್ಣ ಮಥುರಾ ಮತ್ತೆ ದ್ವಾರಕೆಯಲ್ಲಿರೋನು. ದ್ವಾರಕೆಯಲ್ಲಿರೋನು ಅಲ್ಲ, ಮಥುರೆಯ ಕೃಷ್ಣ, ದ್ವಾರಕೆಯ ಕೃಷ್ಣ ಇನ್ನೂ ಒಂದ್ ಸ್ವಲ್ಪ ಭಿನ್ನ. ಯಾಕಂದ್ರೆ ಅಲ್ಲಿ ದ್ವಾರಕೆಯಲ್ಲಿ ಕೃಷ್ಣನ ಭಾವ ಸ್ವಲ್ಪ ಮಥುರೆಯಲ್ಲಿರೋದಕ್ಕಿಂತ ಸ್ವಲ್ಪ ಭಿನ್ನವಾದದ್ದು. ಹಾಗಾಗಿ ಶ್ಯಾಮಸುಂದರ ಕೃಷ್ಣ ವೃಂದಾವನ, ಮಥುರಾ ಕೃಷ್ಣ ದ್ವಾರಕಾ ಕೃಷ್ಣ, ಮೂರು ಬೇರೆ ಬೇರೆಯವರಲ್ಲ, ಒಬ್ಬನೇ, ಆದ್ರೆ ಅವನ ಬೇರೆ ಬೇರೆ ಅಂಶಗಳು. ಅರೆ ಪೂರ್ಣ ಕೃಷ್ಣ, ಸ್ವಯಂ ಕೃಷ್ಣ, ಪೂರ್ಣ ಭಗವಂತ, ಅವನು ಶ್ಯಾಮಸುಂದರ ಕೃಷ್ಣ, ಅವನು ವೃಂದಾವನವನ್ನ ಬಿಟ್ಟು ಬೇರೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಈ ತತ್ವಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಯಾರನ್ನ ಭೇಟಿ ಮಾಡ್ಬೇಕು, ಯಾರನ್ನ ನೋಡಕ್ ಹೋಗ್ತಾ ಇದೀವಿ, ಯಾವ ಧಾಮಕ್ಕೆ ಹೋಗ್ಬೇಕು. ಯಾಕೆ ನಾವು ಬೃಂದಾವನಕ್ಕೆ ಹೋಗ್ಬೇಕು, ಯಾಕೆ ನಾವು ದ್ವಾರಕಾಕ್ಕೆ ಹೋಗ್ಬಾರ್ದು? ಏನ್ ತೊಂದ್ರೆ ಏನಿದೆ? ದ್ವಾರಕದಲ್ಲಿ ಐಶ್ವರ್ಯ ಭಾವ. ದ್ವಾರಕೆಯಲ್ಲಿ ಐಶ್ವರ್ಯ ಭಾವ, ಕೃಷ್ಣನ ಪ್ರೀತಿಸಿದ್ರು ಕೂಡ ಐಶ್ವರ್ಯ ಭಾವ ಇರೋದ್ರಿಂದ ವೃಂದಾವನ ಸಿಗೋದಿಲ್ಲ, ದ್ವಾರಕ ಸಿಗುತ್ತೆ. ಇವಾಗ ಯಾರಾದ್ರೂ ದೇವೋತ್ತಮ ಪರಮ ಪುರುಷನನ್ನ ಕೇವಲ ಐಶ್ವರ್ಯ ಭಾವದಲ್ಲೇ ಆರಾಧನೆ ಮಾಡಿದ್ರೆ ಅವ್ರೆಲ್ಲಿಗೆ ಹೋಗ್ತಾರೆ? ದೇವೋತ್ತಮ ಪರಮ ಪುರುಷನನ್ನ ಐಶ್ವರ್ಯ ಭಾವದಲ್ಲಿ ವೈಕುಂಠಕ್ಕೆ. ವೆರಿ ಗುಡ್. ಈ ಸ್ಪಷ್ಟತೆ ಇದ್ರೆ ವಾಪಸ್ ಗೋಲೋಕಕ್ಕೆ ಹೋಗಕ್ಕೆ ಸಿದ್ಧರಾಗಿದ್ದೀವಿ ನಾವು. ಸೊ ಕೇವಲ ಐಶ್ವರ್ಯ ಭಾವದಲ್ಲಿ ನಾವು ಯಾವಾಗಲ ಭಗವಂತನ ಆರಾಧನೆ ಮಾಡ್ತೀವೋ ಹೆಚ್ಚು ಕಡಿಮೆ ಅದು ವಿಷ್ಣುವಿನ ರೂಪ, ನಾರಾಯಣನ ರೂಪ, ವೈಕುಂಠಕ್ಕೆ ಹೋಗ್ತೀವಿ. ಕೃಷ್ಣನ ಹತ್ರ ಬಂದ್ರೆ ಕೃಷ್ಣನನ್ನು ಕೂಡ ನಾವು ಐಶ್ವರ್ಯ ಭಾವದಿಂದ ಆರಾಧನೆ ಮಾಡಿದ್ರೆ ಅವಾಗ ದ್ವಾರಕಾ ಅಥವಾ ಮಥುರಾ. ಕೃಷ್ಣನನ್ನ ಕೇವಲ ಕೃಷ್ಣನ ಮಧುರತೆಯನ್ನ ಮಾತ್ರ, ಆ ಭಾವವನ್ನ ನಾವು ಆರಾಧಿಸಿ ಆ ಕೃಷ್ಣನನ್ನ ನಾವು ಯಾವಾಗ ಪ್ರೀತಿಸ್ತೀವೋ ಆಗ ಮಾತ್ರ ನಾವು ವೃಂದಾವನಕ್ಕೆ ಹೋಗಕ್ ಸಾಧ್ಯ. ಅದಕ್ಕೆ ವೃಂದಾವನದಲ್ಲಿರೋ ಕೃಷ್ಣನಿಗೂ ಮಥುರಾ ದ್ವಾರಕೆಯಲ್ಲಿರೋ ಕೃಷ್ಣನಿಗೂ ಕೃಷ್ಣನ ನಡವಳಿಕೆಯಲ್ಲಿ ವ್ಯತ್ಯಾಸವಿದೆ. ಅವನು ಬೇರೆ ವ್ಯಕ್ತಿತ್ವವನ್ನ ಹೊಂದಿದ್ದಾನೆ ದ್ವಾರಕೆಯಲ್ಲಿ. ಯಾಕೆಂದ್ರೆ ಅವನ ಭಕ್ತರು ಅವನ ಆ ರೀತಿ ಇರಬೇಕು ಅಂತ ಅಲ್ಲಿ ಅಪೇಕ್ಷೆ ಪಡ್ತಾರೆ, ಹಾಗಾಗಿ ಅವನು ಇದ್ದಾನೆ. ಅವನು ಇಚ್ಛಾಪೂರ್ವಕವಾಗಿ ಅವನು ಬೇರೆ ರೀತಿಯಲ್ಲಿ ಅಲ್ಲಿ ಇದ್ದಾನೆ ಅಂತಲ್ಲ. ಕೃಷ್ಣ ಯಾವಾಗ್ಲೂ ತನ್ನ ಭಕ್ತರು ಯಾವ ರೀತಿ ಅಪೇಕ್ಷೆ ಪಡ್ತಾರೋ ಆ ರೀತಿ ಅವನಿರ್ತಾನೆ. ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಮತ್ತಪ್ಪರತನಂ ನಾಣ್ಯತ್, ನನಗಿಂತ ಶ್ರೇಷ್ಠವಾದ ಸತ್ಯವೂ ಇನ್ನೊಂದಿಲ್ಲ. ಓಕೆ, ಇದು ಸ್ವಯಂ ರೂಪ. ಈಗ ತದೇಕಾತ್ಮ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ. ತದೇಕ ರೂಪಗಳನ್ನು ಕೂಡ ಲಘು ಭಾಗವತಾಮೃತದಲ್ಲಿ ವರ್ಣಿಸಲಾಗಿದೆ. ಯದ್ರೂಪಂ ತದ್ ಅಭೇದೇನ ಸರ್ವರೂಪೇಣ ವಿರಾಜತೆ ಅಕೃತ್ಯಾದಿಭಿರ್ ಅನ್ಯಾದೃಕ್ ತದ್ ಏಕಾತ್ಮ ರೂಪಕಃ. ತದೇಕಾತ್ಮ ರೂಪಗಳು ಒಂದೇ ಕಾಲಕ್ಕೆ ಸ್ವಯಂ ರೂಪಗಳೊಡನೆ ಇರುತ್ತವೆ ಮತ್ತು ಅಭಿನ್ನವಾಗಿರುತ್ತವೆ. ಸ್ವಯಂ ರೂಪಗಳೊಡನೆ ಇರುತ್ತವೆ ಮತ್ತು ಅಭಿನ್ನವಾಗಿರುತ್ತವೆ. ಅದೇ ಕಾಲಕ್ಕೆ ಅವರ ದೇಹದ ಲಕ್ಷಣಗಳು ಮತ್ತು ವಿಶಿಷ್ಟ ಚಟುವಟಿಕೆಗಳು ಭಿನ್ನವಿದ್ದಂತೆ ಕಾಣುತ್ತದೆ. ಅವರ ದೇಹದ ಲಕ್ಷಣಗಳು ಮತ್ತು ವಿಶಿಷ್ಟ ಚಟುವಟಿಕೆಗಳು ಭಿನ್ನವಿದ್ದಂತೆ ಕಾಣುತ್ತವೆ, ಆದರೆ ಅವು ಅಭಿನ್ನ. ತದೇಕಾತ್ಮ ರೂಪಗಳನ್ನು ಸ್ವಾಂಶ ಮತ್ತು ವಿಲಾಸ ಎಂದು ಎರಡು ಭಾಗಗಳಾಗಿ ಮಾಡುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದೇ ಕಾಲಕ್ಕೆ ಸ್ವಯಂ ರೂಪಗಳೊಡನೆ ಇರುತ್ತವೆ ಮತ್ತು ಅಭಿನ್ನವಾಗಿರುತ್ತವೆ, ಆದರೆ ದೇಹದ ಲಕ್ಷಣಗಳು ವಿಶಿಷ್ಟ ಚಟುವಟಿಕೆಗಳು ಭಿನ್ನವಿದ್ದಂತೆ ಕಾಣುತ್ತವೆ.
ಹ್ಮ್. ಅಭಿನ್ನ ಆದ್ರೆ ದೇಹ ಲಕ್ಷಣಗಳು ಚಟುವಟಿಕೆಗಳು ಭಿನ್ನವಾಗಿರುವಂತೆ ಕಾಣುತ್ತೆ. ಇದರಲ್ಲೂ ಕೂಡ 2 ವಿಭಾಗಗಳಿವೆ, ಸ್ವಾಂಶ ಮತ್ತು ವಿಲಾಸ. ಓಕೆ, ಇದನ್ನ ಇನ್ನೊಂದು ಕಡೆ ಮಾಡಿಸಿದ್ದಾರೆ, ಒಂದು ನಿಮಿಷ. ಓಕೆ. ವಿಲಾಸ ಪ್ರಕಾಶ ಅಂತ ಒಂದು ಬರುತ್ತಲ್ಲ ಪ್ರಭುಜಿ. ಪ್ರಕಾಶ ಅಂತಾನೂ ಇದೆ. ಇಲ್ಲಿ ಇನ್ನೊಂದು ಭಾಗವತದಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಹೇಳ್ತಾರೆ, ಸ್ವಯಂ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ. ಅವನು ಯಾವಾಗಲೂ ವೃಂದಾವನದಲ್ಲಿ ಇರ್ತಾನೆ, ಅವನು ಗೋಪಾಲಕ, ಅದು ಅವನ ನಿಜವಾದ ವೈಶಿಷ್ಟ್ಯ. ಕುರುಕ್ಷೇತ್ರದಲ್ಲಿ ಇರುವಂತಹ ಕೃಷ್ಣ, ಅವನು ಕೃಷ್ಣನ ನಿಜವಾದ ಗುಣಲಕ್ಷಣ ಅಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ಒಬ್ಬ ಹೈಕೋರ್ಟ್ ಜಡ್ಜ್. ಅವನ ನಿಜವಾದ ಗುಣಲಕ್ಷಣಗಳನ್ನು ನೀವು ಎಲ್ಲಿ ಕಾಣ್ತೀರಾ? ಮನೆಯಲ್ಲಿ, ಕೋರ್ಟ್ನಲ್ಲಿ ಅಲ್ಲ. ಕೋರ್ಟ್ನಲ್ಲಿ ಅವನ ತಂದೆ ಅವನ ಮುಂದೆ ಬಂದರೂ ಕೂಡ, ಓ ಸ್ವಾಮಿಗಳೇ, ಮೈ ಲಾರ್ಡ್ ಅಂತ ಹೇಳ್ಬೇಕಾದ, ಅದು ಕೋರ್ಟ್. ಆದ್ರೆ ಮನೆಯಲ್ಲಿ ಅವನ ನಿಜವಾದ ವ್ಯಕ್ತಿಯನ್ನ ನಾವು ತಿಳ್ಕೋಬೇಕು ಅಂದ್ರೆ ಅವನ ಮನೆಯಲ್ಲಿ ಇರುವಾಗ ಹೋಗ್ಬೇಕು. ಅದು ಬೃಂದಾವನ, ಕೃಷ್ಣನ ಶ್ಯಾಮಸುಂದರ ರೂಪ ಮನೆ. ಆಮೇಲೆ ಪ್ರಕಾಶ. ಕೃಷ್ಣ ತನ್ನ ಲೀಲೆಗಳಿಗಾಗಿ ಪ್ರಕಾಶ ರೂಪಗಳನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ಅವುಗಳ ವೈಶಿಷ್ಟ್ಯಗಳು ಅವನಂತೆ ಇರುತ್ತೆ, ಅವನ ಗುಣಲಕ್ಷಣಗಳಂತೆ ಇರುತ್ತೆ. ಆದ್ರೆ ಅವನು ಬೇರೆ ಬೇರೆ ರೂಪಗಳನ್ನ ವ್ಯಕ್ತಪಡಿಸ್ತಾನೆ. ಒಂದ್ ನಿಮಿಷ. ಕೃಷ್ಣ 16,000 ರಾಣಿಯರನ್ನು ಮದುವೆ ಆದಾಗ ದ್ವಾರಕೆಯಲ್ಲಿ ಅವನು 16,000 ಪ್ರಕಾಶ ವಿಸ್ತರಣೆಗಳನ್ನ ಪ್ರಕಟ ಮಾಡ್ತಾನೆ. ಅದೇ ರೀತಿಯಲ್ಲಿ ರಾಸ ನೃತ್ಯ ಪ್ರಕಾಶ ರೂಪಗಳು. ಅಂದ್ರೆ ಈ ಪ್ರಕಾಶ ರೂಪಗಳು ಅಂದ್ರೆ ಅದೇ ರೂಪಗಳು, ಕೃಷ್ಣನ ಅದೇ ಗುಣ ವಿಶೇಷಗಳು ಎಲ್ಲವೂ ಕೂಡ, ಆದ್ರೆ ಬೇರೆ ಬೇರೆ ರೂಪಗಳಾಗಿ ಕೃಷ್ಣ ಪ್ರಕಟ ಆಗ್ತಾನೆ. ಅಂದ್ರೆ ತನ್ನನ್ನೇ ತಾನು ವಿಸ್ತರಿಸ್ಕೋತಾನೆ. ಅರೆ ಯಾವ ವ್ಯತ್ಯಾಸವೂ ಇಲ್ಲ, ಬೇರೆ ಬೇರೆ ರೂಪಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ದ್ವಾರಕೆಯ ರಾಣಿಯರನ್ನ ಮದುವೆ ಆದಾಗ ರಾಸನೃತ್ಯ ಇವೆಲ್ಲವೂ ಕೂಡ ಪ್ರಕಾಶ. ಆಮೇಲೆ ವಿಲಾಸದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತಂತೆ. ಬಲರಾಮ ಮೊದಲ ವಿಲಾಸ ರೂಪ, ಕೃಷ್ಣನ ಮೊದಲ ವಿಲಾಸ ರೂಪ. ಮತ್ತೆ ನಾರಾಯಣ ಬಲರಾಮನಿಂದ ಬರ್ತಾನೆ, ಬಲರಾಮನಿಂದ ಸಂಕರ್ಷಣಿಂದ ನಾರಾಯಣ. ಈ ವಿಲಾಸ ಅಂದ್ರೆ ಸ್ವಲ್ಪ ಬದಲಾವಣೆ ಇರುತ್ತೆ, ದೈಹಿಕ ರೂಪ ಬೇರೆಯಾಗಿರುತ್ತೆ. ಸ್ವಾಂಶ ಮತ್ತೆ ಹಾಗೆ ಇಲ್ಲಿ ತದೇಕಾತ್ಮ ರೂಪ, ಅದರಲ್ಲಿ ಸ್ವಾಂಶ ಮತ್ತೆ ವಿಲಾಸ, ಇದ್ರ ಬಗ್ಗೆ ಹೆಚ್ಚು ಇನ್ನೂ ಕೊಟ್ಟಿಲ್ಲ. ಆಮೇಲೆ ಇನ್ನೂ 2 ತರ ರೂಪಗಳಿವೆ, ಪ್ರಾಭವ, ವೈಭವ. ಪ್ರಾಭವ ಅಂದ್ರೆ ಕೃಷ್ಣನಷ್ಟೇ ಶಕ್ತಿಯನ್ನು ಹೊಂದಿರುವಂಥದ್ದು, ವೈಭವ ಅಂದರೆ ಭಾಗಶಃ ಶಕ್ತಿಯನ್ನು ಹೊಂದಿರುವಂಥದ್ದು. ಇವೆಲ್ಲ ತಾತ್ವಿಕ ವಿಷಯಗಳು. ವಿಷ್ಣು ತತ್ವ, ಕೃಷ್ಣನಲ್ಲಿ 64 ಗುಣಗಳಿವೆ, ವಿಷ್ಣು ತತ್ವದಲ್ಲಿ 60 ಗುಣಗಳಿವೆ, ಶಿವನಲ್ಲಿ 54 ಗುಣಗಳು, 55 ಅಲ್ಲ 54 ಗುಣಗಳು, ಮತ್ತು ಜೀವಿಗಳಲ್ಲಿ 50 ಗುಣಗಳು, 78% ತನಕ 50 ಗುಣಗಳು.
ಆ ರೀತಿ ಒಬ್ಬ ಜೀವಿ ಇವೆಲ್ಲ ಗುಣಗಳನ್ನ ಪಡ್ಕೊಂಡಾಗ ಅವನು ಬ್ರಹ್ಮ ಆಗ್ತಾನೆ. 78% ಭಗವಂತನಲ್ಲಿ, ಕೃಷ್ಣನಲ್ಲಿ ಇರೋ 78% ಗುಣಗಳನ್ನು ಒಬ್ಬ ಜೀವಿ ಹೊಂದಿದಾಗ ಅವನು ಬ್ರಹ್ಮ ಆಗ್ತಾನೆ. ಹೇಳಿ ಶ್ರೀರಾಮ್ ಭಗವಂತು, ಏನೋ ಪ್ರಶ್ನೆ ಕೇಳ್ತಾ ಇದ್ರಲ್ಲ. ಪ್ರಕಾಶ ಅಂತ ಅದ ಅರ್ಥ ಏನು? ಅದನ್ನ ಕೇಳಿದ್ರು. ಕೇಳಿಸ್ತಾ ಇಲ್ಲ, ನಿಮ್ ಇಂಟರ್ನೆಟ್ ಸರಿಗಿಲ್ಲ. ಅದೇ ಪ್ರಕಾಶ ರೂಪಾಂತರ. ಪ್ರಕಾಶ ಅಂದ್ರೆ ತನ್ನನ್ನ ತಾನು ಬೇರೆ ಹಲವಾರು ರೂಪಗಳಾಗಿ ವಿಭಜಿಸ್ಕೊಂಡಿದ್ದಾನೆ. ಆದ್ರೆ ಎಲ್ಲರೂ ಒಬ್ಬನೇ, ಗುಣಗಳು ಒಂದೇ, ರೂಪವೂ ಒಂದೇ, ಎಲ್ಲವೂ ಒಂದೇ. ಅದಕ್ಕೆ ಪ್ರಕಾಶ ಅನ್ನೋದು. ಓಕೆನಾ? ಓಕೆ. ಆಮೇಲೆ ಶ್ರೀಕೃಷ್ಣನ ಆವೇಶ ರೂಪಗಳನ್ನು ಲಘು ಭಾಗವತಾಮೃತದಲ್ಲಿ ವಿವರಿಸಲಾಗಿದೆ. ಪ್ರಭುವಿನಿಂದ ಜೀವಿಯು ವಿಶೇಷವಾಗಿ ಜ್ಞಾನ ಅಥವಾ ಸಾಮರ್ಥ್ಯದ ಅಧಿಕಾರವನ್ನು ಪಡೆದಾಗ, ಶಕ್ತಿಯಾವೇಶ, ಇದು ಶಕ್ತಿ ಆವೇಶ, ಯಾವುದೋ ಒಂದು ರೀತಿಯ ಶಕ್ತಿ, ಸಾಮರ್ಥ್ಯ ಅಥವಾ ಜ್ಞಾನ ಇವುಗಳನ್ನು ಪಡ್ಕೊಂಡಿರುವಂತಹ ಜೀವಿ, ಅವನನ್ನು ಆವೇಶ ಅಂತ ಕರೀತಾರೆ, ಶಕ್ತಿ ಆವೇಶ. ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯ 7ನೇ ಅಧ್ಯಾಯದಲ್ಲಿ ಹೇಳಿರುವಂತೆ, ಕೃಷ್ಣ ಶಕ್ತಿ ವಿನಾ ನಹೇತಾರ ಪ್ರವರ್ತನ. ಪ್ರಭು ಭಕ್ತನಿಗೆ ವಿಶಿಷ್ಟ ಅಧಿಕಾರವನ್ನು ಕೊಡುವ ವಿನಾ ಅವನು ಪ್ರಭುವಿನ ಪವಿತ್ರ ನಾಮವನ್ನು ವಿಶ್ವದಾದ್ಯಂತ ಬೋಧಿಸಲಾರ. ಇದು ಆವೇಶ ರೂಪದ ಪದದ ವಿವರಣೆ. ಅವಾಗ ಭಕ್ತ ಭಗವಂತನಿಂದ ಸಾಮರ್ಥ್ಯವನ್ನ ಪಡೆದಿದ್ದಾನೆ, ಇದು ಆವೇಶ. ಇಲ್ಲಿ ಭಗವಂತನ 3 ರೂಪಗಳನ್ನು ಬಗ್ಗೆ ಹೇಳಿದ್ದಾರೆ: ಸ್ವಯಂ ರೂಪ, ತದೇಕಾತ್ಮ ರೂಪ, ಆವೇಶ ರೂಪ. ಮುಂದಿನ ಶ್ಲೋಕ. ಪ್ರಭುವಿನ ಮೂಲ ರೂಪವನ್ನು, ಸ್ವಯಂ ರೂಪವನ್ನು 2 ರೂಪಗಳಲ್ಲಿ ಪ್ರದರ್ಶಿಸಿದ್ದಾರೆ: ಸ್ವಯಂ ರೂಪ ಮತ್ತು ಸ್ವಯಂ ಪ್ರಕಾಶ. ಇಲ್ಲಿ ಭಾವಾರ್ಥದಲ್ಲಿ ಇಲ್ಲಿ ತದೇಕಾತ್ಮ ರೂಪವನ್ನ ಸ್ವಾಂಶ ಮತ್ತು ವಿಲಾಸ ಅಂತ ಹೇಳಿದ್ದಾರೆ. ಸ್ವಯಂ ರೂಪವನ್ನು ಕೂಡ ಅದರಲ್ಲಿ 2 ರೂಪಗಳು, ಸ್ವಯಂ ರೂಪ ಮತ್ತು ಸ್ವಯಂ ಪ್ರಕಾಶ. ಅದೇ ಸ್ವಯಂ ರೂಪ ಅಂದ್ರೆ ಅವನ ಸ್ವಂತ ರೂಪ, ಸ್ವಯಂ ಪ್ರಕಾಶ ಅಂದ್ರೆ ತನ್ನನ್ನ ತಾನು ಈ ರೀತಿ ವಿಭಜಿಸ್ಕೊಳ್ತಾನೆ, ಆದ್ರೆ ಯಾವ ವ್ಯತ್ಯಾಸವೂ ಇಲ್ಲ. ಅವನ ಮೂಲ ರೂಪದಲ್ಲಿ ಕೃಷ್ಣನು ಪ್ರಾಭವ ಮತ್ತು ವೈಭವ ಎಂಬ 2 ಲಕ್ಷಣಗಳಲ್ಲಿ ತಾನೇ ಪ್ರಕಟಗೊಳ್ಳುತ್ತಾನೆ. ಅವನು ತನ್ನ ಒಂದು ಮೂಲ ರೂಪವನ್ನು ಹಲವಾರು ರೂಪಗಳಲ್ಲಿ ವಿಸ್ತೀರ್ಣಗೊಳಿಸುತ್ತಾನೆ. ದಾಸಲೀನ ರತಿಯದಲ್ಲಿ ಅವನು ಹೀಗೆ ಮಾಡಿದನು. ಅದು ಸ್ವಯಂ ಪ್ರಕಾಶ. ಪ್ರಾಭವ ವೈಭವ ಬಗ್ಗೆ ಪ್ರಾಭವ ಹೇಳಿದ. ಪ್ರಾಭವ ಸಂಪೂರ್ಣ ಶಕ್ತಿಗಳನ್ನು ಹೊಂದಿರೋದು, ವೈಭವ ಭಾಗಶಃ ಶಕ್ತಿಗಳನ್ನು ಹೊಂದಿರೋದು. ಪ್ರಭು ಕೃಷ್ಣನು ದ್ವಾರಕಾದಲ್ಲಿ 16,108 ಕನ್ಯೆಯರನ್ನು ವಿವಾಹವಾದಾಗ ಅವನೇ ಹಲವಾರು ರೂಪಗಳಲ್ಲಿ ವಿಸ್ತರಿಸಿದ್ದನು. ಈ ವಿಸ್ತರಣೆಗಳು ಮತ್ತು ರಾಸ ನೃತ್ಯದಲ್ಲಿ ವಿಸ್ತರಣೆಗೊಂಡಿದ್ದನ್ನು ಅಪೌರುಷೇಯ ಧರ್ಮಗ್ರಂಥಗಳು ನಿರ್ದೇಶಿಸಿದಂತೆ ಪ್ರಾಭವ ಪ್ರಕಾಶ ಎಂದು ಕರೆಯುತ್ತಾರೆ. ಸೊ ಇದು ಪ್ರಾಭವ ಪ್ರಕಾಶ. ಕೃಷ್ಣನು ವಿಸ್ತರಿಸಿದ ಪ್ರಾಭವ ವಿಸ್ತರಣೆಗಳು ಸೌರಭ ಋಷಿಯ ವಿಸ್ತರಣೆಯಂತಲ್ಲ. ಅದು ಹಾಗಿದ್ದರೆ ಅವರನ್ನು ನೋಡಲು ನಾರದರು ಆಶ್ಚರ್ಯಪಡುತ್ತಿರಲಿಲ್ಲ. ಸೌರಭ ಮುನಿ ತನ್ನನ್ನು ತಾನು 7 ರೂಪಗಳಾಗಿ ವಿಸ್ತರಿಸ್ಕೋತಾನ. ಆದ್ರೆ ಅದು ಸೌರಭನ ಸೌಭರಿ ತಾನೆ, ಸೌಭರಿ. ಯಾಕಿದ್ ಸೌರಭ ಅಂತ ಇದೆ? ಸೌಭರಿ. ಸೌಭರಿ 50 ರೂಪಗಳು. 50? 50 ಜನ ರಾಜಕುಮಾರಿಯರಿಗೆ. ಸೌಭರಿ. ಹ್ಮ್ 50.
ಹ್ಮ್ 50 ರಾಜಕುಮಾರಿಯರು ಒಬ್ಬನನ್ನ ವಿವಾಹವಾಗ್ತಾರೆ. ಆದರೆ ಎಕ್ಸ್ಪ್ಯಾನ್ಷನ್ ಎಷ್ಟು ಹ್ಮ್ ಎಷ್ಟು ರೂಪಗಳಾಗ್ತಾರೆ? 8 ಮಧ್ಯಲೀಲ 20ನೇ ಅಧ್ಯಾಯದಲ್ಲೇ ಇದೆ. 164. ಓ ಇಲ್ಲ, ಪ್ರಭುಪಾದರು ಕೊಟ್ಟಿರೋ ಕ್ಲಾಸ್. ಹ್ಮ್ 8 170 ರೂಪ 170 ಇಲ್ಲೇ ಇದೆಯಲ್ಲ, ಇಲ್ಲೇ ಮುಂದಿನ ಶ್ಲೋಕದಲ್ಲೇ ಇದೆ. ಅದ್ವಿತೀಯನಾದ ಶ್ರೀಕೃಷ್ಣನು 16,000 ರಾಣಿಯರನ್ನು ಅವರವರ ಮನೆಗಳಲ್ಲಿ ವಿವಾಹವಾಗಲು 16,000 ಒಂದೇ ರೂಪವನ್ನು ಧರಿಸಿದ್ದು ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಕ್ಲಾಸಲ್ಲಿ ಕೊಟ್ಟಿದ್ದಾರೆ. ದ್ವೈ ಅಷ್ಟಸಾಹಸ್ರಂ ಸ್ತ್ರೀಯ ಏಕ ಉದಾವಹತ್. ಅಲ್ಲ ಇಲ್ಲಿ ಮುಂಚೆ ಕೊಟ್ಟಿದ್ದಾರೆ, ಪ್ರಭುಪಾದರು ಹೇಳಿದ್ದಾರೆ ಇಲ್ಲಿ. ಹ್ಮ್ 8 ರೂಪ ಅಂತ ಪ್ರಭುಪಾದರು ಹೇಳಿದ್ದಾರೆ. ಎಕ್ಸ್ಪ್ಯಾಂಡ್ ಇಂಟು 8. ಅದೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅದು ವಿಸ್ತರಣೆ ಅಲ್ಲ, ಅದು ಫೋಟೋ ತರ ಅಂತ. ಹ್ಮ್ ಓಕೆ ಆಗಲ್ಲ. ಓಕೆ ಹ್ಮ್ ಬೇರೆ ಬೇರೆ ಭಾವನೆಯ ಲಕ್ಷಣಗಳ ಪ್ರಕಾರ ಒಂದು ರೂಪ ಅಥವಾ ಲಕ್ಷಣವು ವಿವಿಧ ರೀತಿಯಲ್ಲಿ ಪ್ರದರ್ಶಿತವಾದರೆ ವೈಭವ ಪ್ರಕಾಶ ಎಂದು ಕರೆಯುತ್ತಾರೆ. ಬೇರೆ ಬೇರೆ ಭಾವನೆಯ ಲಕ್ಷಣಗಳ ಪ್ರಕಾರ ಒಂದು ರೂಪ ಅಥವಾ ಲಕ್ಷಣವು ವಿವಿಧ ರೀತಿಯಲ್ಲಿ ಪ್ರದರ್ಶಿತವಾದರೆ ವೈಭವ ಪ್ರಕಾಶ. ಇದು ತುಂಬಾ ಟೆಕ್ನಿಕಲ್. ಇದರಲ್ಲಿ ವೈಭವ ಪ್ರಕಾಶವೂ ಇದೆ, ಪ್ರಾಭವ ಪ್ರಕಾಶವೂ ಇದೆ, ಸ್ವಯಂ ಪ್ರಕಾಶನೂ ಇದೆ, ಎಷ್ಟೊಂದಿದೆ. ಓಕೆ. ಕೃಷ್ಣನು ತಾನೇ ಅಸಂಖ್ಯ ರೂಪಗಳಲ್ಲಿ ವಿಸ್ತಾರಗೊಂಡಾಗ ಅವನ ರೂಪಗಳಲ್ಲಿ ವ್ಯತ್ಯಾಸವೂ ಇರುವುದಿಲ್ಲ. ಆದರೆ ಬೇರೆ ಲಕ್ಷಣಗಳು, ದೇಹದ ವರ್ಣಗಳು ಮತ್ತು ಧರಿಸಿದ ಆಯುಧಗಳಿಂದ ಅವನ ಹೆಸರುಗಳು ಬೇರೆ ಬೇರೆಯಾಗುತ್ತವೆ. ವಿವಿಧ ವೇದ ಗ್ರಂಥಗಳಲ್ಲಿ ವಿವಿಧ ರೂಪಗಳನ್ನು ಆರಾಧಿಸಲು ನಿಯಮಗಳು ಮತ್ತು ನಿಯಂತ್ರಕ ತತ್ವಗಳಿವೆ. ವ್ಯಕ್ತಿಯು ಈ ವಿಧಿವಿಧಾನಗಳಿಂದ ಪರಿಶುದ್ಧನಾದಾಗ ದೇವೋತ್ತಮ ಪರಮಪುರುಷನಾದ ನಿನ್ನನ್ನು ಪೂಜಿಸುತ್ತಾನೆ. ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟಗೊಂಡರೂ ನೀನು ಒಬ್ಬನೇ. ಓಕೆ. ಕೃಷ್ಣನ ವೈಭವದ ಲಕ್ಷಣಗಳ ಪ್ರಕಟಣೆ ಎಂದರೆ ಶ್ರೀ ಬಲರಾಮ. ಓಕೆ, ವೈಭವ ಇದು ಸ್ವಲ್ಪ ಕನ್ಫ್ಯೂಷನ್ ಇದು. ವಿಲಾಸ ಅಂತಾರೆ, ಇಲ್ಲಿ ವೈಭವ ಅಂತಾರೆ. ವೈಭವ ಭಾಗಶಃ ಶಕ್ತಿ ಅಂತಾರೆ. ಬಲರಾಮ ಮತ್ತು ಕೃಷ್ಣನಿಗೆ ದೇಹದ ವರ್ಣದಲ್ಲಿ ಭೇದವಿದೆಯಷ್ಟೇ. ಇಲ್ಲವಾದರೆ ಬಲರಾಮನು ಎಲ್ಲಾ ರೀತಿಯಲ್ಲಿ ಕೃಷ್ಣನಿಗೆ ಸಮಾನ. ವೈಭವ ಪ್ರಕಾಶಕ್ಕೆ ಉದಾಹರಣೆ ಎಂದರೆ ದೇವಕಿ ಪುತ್ರ. ಅವನಿಗೆ ಕೆಲವು ಸಲ 2 ಕೈಗಳು ಮತ್ತು ಕೆಲವು ಸಲ 4 ಕೈಗಳು ಇರುತ್ತವೆ. ವೈಭವ ಪ್ರಕಾಶ. ಪ್ರಭು ದ್ವಿಭುಜನಿದ್ದಾಗ ಅವನನ್ನು ವೈಭವ ಪ್ರಕಾಶ ಎಂದು ಕರೆದರು ಮತ್ತು ಅವನು ಚತುರ್ಭುಜನಾದಾಗ ಪ್ರಭಾವ ಪ್ರಕಾಶ ಎಂದು ಕರೆದರು. ಓಕೆ, ವೈಭವ ಪ್ರಕಾಶ.
ವೈಭವ ಪ್ರಕಾಶ, ಪ್ರಾಭವ ಪ್ರಕಾಶ, ಹಾಗಾದ್ರೆ ಇದು ಉಲ್ಟಾ ಇರ್ಬೇಕು. ಮೂಲ ರೂಪದಲ್ಲಿ ಪ್ರಭು ಬಾಲ ಗೋಪಾಲನಂತೆ ವೇಷವನ್ನು ಧರಿಸುತ್ತಾನೆ ಮತ್ತು ತಾನು ಅವನೇ ಎಂದು ತಿಳಿಯುತ್ತಾನೆ. ಅವನು ವಸುದೇವ ಮತ್ತು ದೇವಕಿಯರ ಮಗನಾಗಿ ವಾಸುದೇವನಾಗಿ ಕಂಡಾಗ ಅವನ ವೇಷ ಮತ್ತು ಪ್ರಜ್ಞೆ ಕ್ಷತ್ರಿಯ ಯೋಧನಂತೆ ಇರುತ್ತವೆ. ಕ್ಷತ್ರಿಯ ವಾಸುದೇವನ ಸೌಂದರ್ಯ, ಐಶ್ವರ್ಯ, ಮಾಧುರ್ಯ ಮತ್ತು ಬೌದ್ಧಿಕ ಲೀಲೆಗಳನ್ನು ನಂದ ಮಹಾರಾಜನ ಮಗನಾದ ಬಾಲಗೋಪಾಲಕ ಕೃಷ್ಣನಿಗೆ ಹೋಲಿಸಿದಾಗ ಕೃಷ್ಣನ ಗುಣಗಳು ಹೆಚ್ಚು ಆನಂದದಾಯಕವಾಗಿವೆ. ನಿಜವಾಗಿಯೂ ವಾಸುದೇವನು ಗೋವಿಂದನ ಮಾಧುರ್ಯವನ್ನು ನೋಡಲು ಶೋಭೆಗೊಂಡಿದ್ದಾನೆ. ಅವನಲ್ಲಿಯ ದಿವ್ಯ ಲೋಭವು ಅವನನ್ನು ಆ ಮಾಧುರ್ಯವನ್ನು ಆಸ್ವಾದಿಸಲು ಎಚ್ಚರಗೊಳಿಸಿದೆ. ಲಲಿತ ಮಾಧವದಲ್ಲಿದೆ. ದ್ವಾರಕಾ ವಾಸುದೇವ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ಸ್ನೇಹಿತನೇ, ಈ ನಟನು ನನ್ನ ಎರಡನೇ ರೂಪದಂತೆ ಕಾಣಿಸುತ್ತಾನೆ. ಬ್ರಜ ಕನ್ಯೆಯರಿಗೆ ಪ್ರಿಯವಾದ, ಆಶ್ಚರ್ಯಕರವಾದ, ಆಕರ್ಷಣೀಯ ಮಾಧುರ್ಯ ಮತ್ತು ಸೌರಭಗಳನ್ನು ಹೊರಸೂಸುತ್ತಾ ಅವನು ನನ್ನ ಬಾಲ ಗೋಪಾಲಕನ ಲೀಲೆಗಳನ್ನು ಪ್ರದರ್ಶಿಸುತ್ತಾನೆ. ಅಂತಹ ಪ್ರದರ್ಶನವನ್ನು ನೋಡಿದಾಗ ನನ್ನ ಹೃದಯವು ಉದ್ವೇಗಗೊಳ್ಳುತ್ತದೆ. ಅಂತಹ ಲೀಲೆಗಳನ್ನು ಮತ್ತು ಬ್ರಜ ಕನ್ಯೆಯರಂತಹ ರೂಪಗಳನ್ನು ಧರಿಸಬೇಕು ಅನ್ನುವ ಆಶೆಯಾಗುತ್ತದೆ. ದ್ವಾರಕಾ ಕೃಷ್ಣನು ಕೂಡ ಬೃಂದಾವನ ಶ್ಯಾಮಸುಂದರ ಕೃಷ್ಣನ ರೂಪ, ಮಾಧುರ್ಯ, ಲೀಲೆ ಇವೆಲ್ಲವನ್ನು ನೋಡಿ ಅವನು ಕೂಡ ಆಕರ್ಷಿತನಾಗ್ತಾನೆ ಅಂತ ಇಲ್ಲಿ ಲಲಿತ ಮಾಧವ ಅಂದ್ರೆ ಒಂದು ನಾಟಕ ರೂಪಗೋಸ್ವಾಮಿಯವರು ಬರೆದಿದ್ದಾರೆ. 2 ನಾಟಕ ಬರೆದಿದ್ದಾರೆ, ಲಲಿತ ಮಾಧವ, ವಿದಗ್ಧ ಮಾಧವ ಅಂತ. ಅದರಲ್ಲಿ ಈ ಲಲಿತ ಮಾಧವದಲ್ಲಿ ಒಂದು ಶ್ಲೋಕದ ಉಲ್ಲೇಖವಿದೆ. ದ್ವಾರಕಾ ವಾಸುದೇವ ಶ್ಯಾಮಸುಂದರ ಕೃಷ್ಣನನ್ನ ವಿಷಯಗಳನ್ನ ಕುರಿತು ಆಕರ್ಷಿತನಾಗಿದ್ದಾನೆ. ಇದು ಶ್ಯಾಮಸುಂದರನ ಸ್ಥಾನ. ಮಥುರಾದಲ್ಲಿ ವಾಸುದೇವನು ಗಂಧರ್ವ ನೃತ್ಯವನ್ನು ವೀಕ್ಷಿಸಿದಾಗ ವಾಸುದೇವನ ಆಕರ್ಷಣೆ ಕೃಷ್ಣನಿಗೆ ಒಮ್ಮೆ ಆಯಿತು. ಇನ್ನೊಂದು ಪ್ರಸಂಗದಲ್ಲಿ ದ್ವಾರಕೆಯಲ್ಲಿ ಕೃಷ್ಣನ ಚಿತ್ರವನ್ನು ವಾಸುದೇವನು ನೋಡಿದಾಗ ಆಯಿತು. ವಾಸುದೇವನ ಆಕರ್ಷಣೆ ಕೃಷ್ಣನಿಗೆ ಒಮ್ಮೆ ಆಯಿತು. ವಾಸುದೇವ ಕೃಷ್ಣನಿಂದ ಆಕರ್ಷಿತನಾದ. ಬರೆದ್ಬಿಟ್ಯಾರೆ. ವಾಸುದೇವ ಕೃಷ್ಣನಿಂದ ಆಕರ್ಷಿತನಾಗಿದ್ದ ಒಂದು ಸನ್ನಿವೇಶ ಅಂದ್ರೆ ವಾಸುದೇವ ಗಂಧರ್ವ ನೃತ್ಯವನ್ನು ಮಥುರೆಯಲ್ಲಿ ನೋಡಿದಾಗ ಮೊದಲನೇ ಸತಿ ವಾಸುದೇವ ಕೃಷ್ಣನಿಂದ ಆಕರ್ಷಿತನಾದ. ಇನ್ನೊಂದು ಸತಿ ಕೃಷ್ಣನ ಒಂದು ಚಿತ್ರವನ್ನು ನೋಡಿ ದ್ವಾರಕೆಯಲ್ಲಿ ವಾಸುದೇವ ಆಶ್ಚರ್ಯಚಕಿತನಾದ. ಅಂದ್ರೆ ಇಲ್ಲಿ ಹೇಗೆ ವಾಸುದೇವ ಕೃಷ್ಣನು ಕೂಡ ಶ್ಯಾಮಸುಂದರ ಕೃಷ್ಣನಿಂದ ಆಕರ್ಷಿತನಾಗ್ತಾ ಇದ್ದಾನೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಶ್ಯಾಮಸುಂದರ ರೂಪ, ಮೂಲ ರೂಪ, ಮಧುರ ರೂಪ. ಇನ್ನೊಂದು ಲಲಿತಾ ಮಾಧವದ ಒಂದು ಶ್ಲೋಕ. ಹಿಂದೆಂದೂ ಅನುಭವಿಸದ ಮತ್ತು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡುವ ನನ್ನ ವಿಪುಲ ಮಾಧುರ್ಯಕ್ಕಿಂತ ಹೆಚ್ಚಿನದನ್ನು ಯಾರು ಪ್ರಕಟಿಸುತ್ತಾರೆ? ಸ್ವತಃ ನನ್ನ ಮನಸ್ಸು ಈ ಸೌಂದರ್ಯವನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತದೆ. ಶ್ರೀಮತಿ ರಾಧಾರಾಣಿಯಂತೆ ಅದನ್ನು ಅನುಭವಿಸುವ ಅಪೇಕ್ಷೆಯೇ ಆತುರವಾಗುತ್ತದೆ. ಯಾರು ಹೇಳಿದ್ದು? ದ್ವಾರಕೆಯಲ್ಲಿ ವಾಸುದೇವ ಹೇಳಿದ್ದು. ದ್ವಾರಕಾ ಕೃಷ್ಣ ಕೂಡ ಶ್ಯಾಮಸುಂದರ ಕೃಷ್ಣನಿಂದ ಆಕರ್ಷಿತನಾಗ್ತಾ ಇದ್ದಾನೆ ಅನ್ನೋದು ಇಲ್ಲಿಯ ಮುಖ್ಯ ವಿಷಯ. ಹಾಗಾಗಿ ನಾವು ಕೃಷ್ಣನ ವಿಷಯವಾಗಿ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರೆ ಇಷ್ಟೊಂದು ಆಳವಾದ ವಿಷಯ. ಇವೆಲ್ಲವನ್ನು ನಾವು ತಿಳ್ಕೊಳ್ಳದೆ ಹೋದ್ರೆ ಯಾವ ಕೃಷ್ಣನಿಂದ ಆಕರ್ಷಿತರಾಗ್ತೀವಿ ನಾವು? ಇನ್ನು ಇದನ್ನ ಬಿಟ್ಟು ನಾವು ಲಡ್ಡು ಗೋಪಾಲ ಆರಾಧನೆ ಮಾಡಿದ್ರೆ ಇನ್ನೇನಾಗತ್ತೆ? ಸೊ ಈ ವಿಷಯಗಳನ್ನೆಲ್ಲ ನಾವು ತಿಳ್ಕೋಬೇಕು. ದ್ವಾರಕಾ ಕೃಷ್ಣನ ಮನೋಭಾವ ಬೇರೆ, ಮಥುರಾ ಕೃಷ್ಣನ ಮನೋಭಾವ ಬೇರೆ, ವಾಸುದೇವ ಬೃಂದಾವನ ಕೃಷ್ಣನ
ವೃಂದಾವನದಲ್ಲಿರುವ ಕೃಷ್ಣ ಶ್ಯಾಮಸುಂದರ ಕೃಷ್ಣನ ಭಾವನೆಗಳು ಬೇರೆ, ಎಲ್ಲವೂ ಬೇರೆ. ನಾವೆಲ್ಲಿಗೆ ಹೋಗ್ಬೇಕು, ಯಾವ ರೂಪವನ್ನ ಆರಾಧಿಸಬೇಕು, ಯಾವ ರೂಪಕ್ಕೆ ಸೇವೆ ಮಾಡಲು ಇಚ್ಛಿಸ್ತಾ ಇದ್ದೀವಿ, ಇವೆಲ್ಲವನ್ನ ನಾವು ತಿಳ್ಕೋಬೇಕು. ದೇಹವು ಸ್ವಲ್ಪ ಭಿನ್ನವಾಗಿ ಪ್ರಕಟವಾದಾಗ ಮತ್ತು ದಿವ್ಯ ಭಾವನೆ ಮತ್ತು ರೂಪದಲ್ಲಿ ಅದರ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾದಾಗ ಅದನ್ನು ತದೇಕಾತ್ಮ ರೂಪ ಎಂದು ಕರೆಯುತ್ತಾರೆ. ಇದೆ ಸ್ವಲ್ಪ ಸಂಪಲ್ಟ ಇದೆ. ಓಕೆ. ತದೇಕಾತ್ಮ ರೂಪದಲ್ಲಿ ಲೀಲೆಗಳ ವಿಸ್ತರಣೆಗಳಿವೆ, ವಿಲಾಸ ಮತ್ತು ವೈಯಕ್ತಿಕ ವಿಸ್ತರಣೆಗಳು, ಸ್ವಾಂಶ ಕೂಡ ಇವೆ. ಓಕೆ, ಇದನ್ನ ಇದು ಸ್ವಲ್ಪ ಉಲ್ಟಂಪಲ್ಟ ಇದೆ, ಹಾಗಾಗಿ ನನ್ನಷ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಂಗೆ ಇದನ್ನ ಅರ್ಥ ಆಗಿಲ್ಲ ಇದಿನ್ನು ಸ್ಪಷ್ಟವಾಗಿ. ಯಾಕಂದ್ರೆ ಭಾವಾರ್ಥದಲ್ಲಿ ಪ್ರಭುಪಾದರು ಒಂಥರ ಬರಿತಾ ಇದ್ದಾರೆ, ಆದ್ರೆ ಅನುವಾದದಲ್ಲಿ ಬೇರೆ ಅರ್ಥ ಬರ್ತಾ ಇದೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ ಇನ್ನು ನನಗೆ. ಮತ್ತೆ ವಿಲಾಸ ರೂಪಗಳನ್ನು 2 ರೀತಿ ಗುಂಪಿನಲ್ಲಿ ವಿಭಜಿಸಲಾಗಿದೆ, ಪ್ರಾಭವ, ವೈಭವ. ಮತ್ತು ಲೀಲಾ ರೂಪಗಳಲ್ಲಿ ಅನಂತ ವೈವಿಧ್ಯಗಳಿವೆ, ಅನೇಕ ವ್ಯತ್ಯಾಸಗಳಿವೆ. ಇದು ಕೃಷ್ಣನ ವಿಷಯವಾಗಿ ಸಾಕಷ್ಟು ತತ್ವವಿದೆ ರೂಪದ ಬಗ್ಗೆ. 4 ಮುಖ್ಯ ವಿಸ್ತರಣೆಗಳಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ಹೆಸರುಗಳನ್ನು ಇರಿಸಿದ್ದಾರೆ. ಇವುಗಳನ್ನು ಪ್ರಾಭವ ವಿಲಾಸ ಎಂದು ಕರೆಯುತ್ತಾರೆ. ಕೃಷ್ಣನ ಮೂಲ ರೂಪದಂತೆ ಇರುವ ಬಲರಾಮನೇ ಸ್ವತಃ ಬೃಂದಾವನದಲ್ಲಿ ಗೋಪಬಾಲಕನಿದ್ದನು. ಅವನು ತಾನೂ ದ್ವಾರಕೆಯ ಕ್ಷತ್ರಿಯ ವರ್ಣಕ್ಕೆ ಸೇರಿದವನು ಎಂದು ತಿಳಿದಿದ್ದನು. ಹೀಗೆ ಅವನ ಬಣ್ಣ ಮತ್ತು ವೇಷಗಳು ಬೇರೆಯಾಗಿದ್ದವು. ಅವನನ್ನು ಕೃಷ್ಣನ ಲೀಲಾ ರೂಪ ಎಂದು ಕರೆದರು. ಬಲರಾಮ ಕೃಷ್ಣನ ಲೀಲಾ ರೂಪ. ಶ್ರೀ ಬಲರಾಮನು ಕೃಷ್ಣನ ವೈಭವ ಪ್ರಕಟನೆ. ಅವನು ಮೂಲ 4 ವಿಸ್ತರಣೆಗಳಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಲ್ಲಿ ಪ್ರಕಟವಾಗಿದ್ದಾನೆ. ಇವು ಬೇರೆ ಬೇರೆ ಭಾವನೆಗಳ ಪ್ರಾಭವ ವಿಲಾಸ ವಿಸ್ತೀರ್ಣಗಳು. ಸೊ ಪ್ರಾಭವ ರೂಪ ಅಂದ್ರೆ ಭಾಗಶಃ ಶಕ್ತಿ. ವೈಭವ ರೂಪ ಅಂದ್ರೆ ಪೂರ್ಣ ಶಕ್ತಿ. ಆದರೆ ರೂಪದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಬಲರಾಮ. ವಿಲಾಸ ಅಂದ್ರೆ ಕೃಷ್ಣ ತನ್ನ ಲೀಲೆಗಳಿಗಾಗಿ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವಂತ ರೂಪ, ಅದನ್ನು ವಿಲಾಸ ಅಂತ ಕರೀತಾರೆ. ಆ ವಿಲಾಸವನ್ನೇ ಪ್ರಾಭವ ವೈಭವ ಅಂತ ವಿಭಜಿಸಲಾಗಿದೆ. ಓಕೆ. ಪ್ರಾಭವ ಅಂದ್ರೆ ಭಾಗಶಃ ಶಕ್ತಿ, ವೈಭವ ಅಂದ್ರೆ ಪೂರ್ಣ ಶಕ್ತಿ. ಸ್ವಯಂ ರೂಪ ನೋಡೋಣ, ಇದು ಅರ್ಥ ಮಾಡ್ಕೊಳಕ್ಕಾಗತ್ತಂತ. ಇದು ಬಹಳಷ್ಟು ಓದಿದೀನಿ, ನನಗೆ ಅರ್ಥ ಆಗಿಲ್ಲ. ತಿರ್ಗಾ ಪ್ರಯತ್ನ ಮಾಡೋಣ. ಸ್ವಯಂ ರೂಪ, ಆಮೇಲೆ ತದೇಕಾತ್ಮ ರೂಪ. ತದೇಕಾತ್ಮ ರೂಪ ಅಂದ್ರೆ ದೇಹವು ಸ್ವಲ್ಪ ಭಿನ್ನವಾಗಿ ಪ್ರಕಟವಾದಾಗ ಮತ್ತು ದಿವ್ಯ ಭಾವನೆ ಮತ್ತು ರೂಪದಲ್ಲಿ ಅದರ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾದಾಗ ಅದು ತದೇಕಾತ್ಮ ರೂಪ. ಸ್ವಯಂ ರೂಪ ಅಂದ್ರೆ ಏನು ವ್ಯತ್ಯಾಸ ಇಲ್ಲ. ಆ ಸ್ವಯಂ ರೂಪದಲ್ಲಿ ಸ್ವಯಂ ಪ್ರಕಾಶ ಅಂತ ಇದೆ. ಸ್ವಯಂ ಪ್ರಕಾಶ ಅಂದ್ರೆ ಕೃಷ್ಣ ತನ್ನನ್ನು ತಾನು ಹಲವಾರು ಬೇರೆ ರೂಪಗಳಲ್ಲಿ ವಿಸ್ತರಿಸ್ಕೊಳ್ತಾನೆ. ಆದ್ರೆ ಎಲ್ಲರೂ ಒಬ್ಬನೇ, ಯಾವ ವ್ಯತ್ಯಾಸವೂ ಇಲ್ಲ. ರೂಪದಲ್ಲೂ ವ್ಯತ್ಯಾಸ ಇಲ್ಲ, ಗುಣದಲ್ಲೂ ವ್ಯತ್ಯಾಸ ಇಲ್ಲ, ಏನೂ ಇಲ್ಲ. ಅದು ಸ್ವಯಂ ಪ್ರಕಾಶ. ಸೊ ಸ್ವಯಂ ರೂಪ ಕೃಷ್ಣ ಸ್ವಯಂ ಪ್ರಕಾಶನಾಗ್ತಾನೆ, ತನ್ನಲ್ಲಿ ತಾನು ವಿಸ್ತರಿಸ್ಕೊಳ್ತಾನೆ, ಆದ್ರೆ ಯಾವ ಬದಲಾವಣೆನೂ ಇಲ್ಲ. ಅದು ಸ್ವಯಂ ಪ್ರಕಾಶ. ತದೇಕಾತ್ಮ ರೂಪ ಅಂದ್ರೆ ಸ್ವಲ್ಪ ಬದಲಾವಣೆಗಳಿದೆ ರೂಪದಲ್ಲಿ, ಗುಣಗಳಲ್ಲಿ ಇತ್ಯಾದಿ ಭಾವನೆಯಲ್ಲಿ. ಅದು ತದೇಕಾತ್ಮ ರೂಪ. ತದೇಕಾತ್ಮ ರೂಪದಲ್ಲಿ 2
ತರಹ ವಿಲಾಸ ಮತ್ತು ಸ್ವಾಂಶ. ತದೇಕ ರೂಪದಲ್ಲಿ ಯಾಕೆ ಸ್ವಾಂಶ ಇರಬೇಕು? ಸ್ವಯಂ ರೂಪ ಆಗಲೇ ಇದೆ. ಸೊ ವಿಲಾಸ ವಿಲಾಸ ಅಂದ್ರೆ ಲೀಲೆಗಳ ವಿಸ್ತರಣೆಗಳು. ಆಮೇಲೆ ವೈಯಕ್ತಿಕ ವಿಸ್ತರಣೆ ಸ್ವಾಂಶ. ಸೊ ಸ್ವಯಂ ರೂಪ ಸ್ವಯಂ ಪ್ರಕಾಶ. ತದೇಕಾತ್ಮ ರೂಪ ಅದರಲ್ಲಿ ವಿಲಾಸ ಮತ್ತು ಸ್ವಾಂಶ. ತದೇಕಾತ್ಮ ರೂಪದಲ್ಲಿ ಸ್ವಾಂಶ ವಿಲಾಸ. ವಿಲಾಸ ಅಂದ್ರೆ ಲೀಲೆಗಳ ವಿಸ್ತರಣೆಗಳು. ವಿಲಾಸವನ್ನ ಮತ್ತೆ ಎರಡು ಭಾಗಗಳು, ಪ್ರಾಭವ ವೈಭವ. ಪ್ರಾಭವ ಅಂದ್ರೆ ಭಾಗಶಃ ಶಕ್ತಿಯನ್ನು ಹೊಂದಿರುವಂತದ್ದು, ವೈಭವ ಅಂದ್ರೆ ಪೂರ್ಣ ಶಕ್ತಿಯನ್ನು ಹೊಂದಿರುವಂತದ್ದು. ಓಕೆ. ಸ್ವಯಂ ರೂಪ ತದೇಕಾತ್ಮ ಆವೇಶ. ತದೇಕಾತ್ಮದಲ್ಲಿ ವಿಲಾಸ ಸ್ವಾಂಶ. ವಿಲಾಸವನ್ನ ಮತ್ತೆ ಪ್ರಾಭವ ವೈಭವ. ಚತುರ್ವ್ಯೂಹ ಇದು ಪ್ರಾಭವ, ಬಲರಾಮ ವೈಭವ. ಓಕೆ. 4 ಮೂಲ ವಿಸ್ತೀರ್ಣಗಳಿಂದ ಅಂದ್ರೆ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಇವುಗಳಿಂದ 24 ರೂಪಗಳು ಪ್ರಕಟವಾಗಿವೆ. ಅವರು ತಮ್ಮ ಚತುರ್ಭುಜಗಳಲ್ಲಿ ಧರಿಸುವ ಆಯುಧಗಳಿಂದ ಭಿನ್ನರಾಗಿರುತ್ತಾರೆ. ಅವರನ್ನು ವೈಭವ ವಿಲಾಸ ಅವರನ್ನು ವೈಭವ ಅಂತ ಕರೀತಾರ ಎಂದು ಕರೆಯುತ್ತಾರೆ. ಇದೇನೋ ಯಾಕೆ? ಪೂರ್ತಿ 189 ಓದ್ಲಿಲ್ಲ. ಇಲ್ಲೇನು ಸಮಸ್ಯೆ ಏನು ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಪ್ರಾಭವ, ಬಲರಾಮ ವೈಭವ. ಆದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇಂದ ಬರುವಂತ ರೂಪಗಳು ವೈಭವ ಆಗೋದು. ಯಾಕೆ? ಓಕೆ. ಆಧ್ಯಾತ್ಮಿಕ ಆಕಾಶ ಪರವ್ಯೋಮದೊಳಗೆ ಕೃಷ್ಣನು ಪುನಃ ವಿಸ್ತೀರ್ಣಗೊಳ್ಳುತ್ತಾನೆ ಮತ್ತು ಚತುರ್ಭುಜ ನಾರಾಯಣನಾಗಿ ಪೂರ್ವದ 4 ರೂಪಗಳ ವಿಸ್ತೀರ್ಣದೊಂದಿಗೆ ಪೂರ್ಣ ರೂಪದಲ್ಲಿ ನೆಲೆಗೊಂಡಿದ್ದಾನೆ. ಅವನೇ ಸಂಕರ್ಷನಿಂದ ನಾರಾಯಣ ಬಂದ. ಹೀಗೆ ಮೂಲದ 4 ಮಡಿ ರೂಪಗಳು ಪುನಃ ಎರಡನೇ ಗುಂಪಿನ 4 ಮಡಿ ವಿಸ್ತೀರ್ಣದಲ್ಲಿ ವ್ಯಕ್ತವಾಗುತ್ತಾರೆ. ಈ ಎರಡನೇ 4 ಮಡಿ ಅಂದ್ರೆ ವಿಸ್ತೀರ್ಣದಲ್ಲಿರುವ ಆವಾಸಗಳು 4 ದಿಕ್ಕುಗಳನ್ನು ವ್ಯಾಪಿಸಿವೆ. ಅಂದ್ರೆ ಈ ಎರಡನೇ ಚತುರ್ವ್ಯೂಹ ಅವು 4 ದಿಕ್ಕುಗಳನ್ನು ವ್ಯಾಪಿಸಿವೆ. ಪುನಃ ಈ 4 ಮಡಿ ರೂಪಗಳು ಕೇಶವನಿಂದ ಪ್ರಾರಂಭಿಸಿ 3 ಸಲ ವಿಸ್ತಾರಗೊಳ್ಳುತ್ತವೆ. ಇದು ಲೀಲಾ ರೂಪದ ಸಫಲತೆ. ಓಕೆ. ಜ್ಞಾನ ವಾಸ ಚಾರಿ ಜನೇರ ಪುನಃಪೃಥಕ್ ತೀನ ಮೂರ್ತಿ. ಕೇಶವ. ಓಕೆ. ಇವು 24 ರೂಪಗಳು. ಓಕೆ. ಇದಕ್ಕೇನು ಭಾವಾರ್ಥ ಕೊಟ್ಟಿಲ್ಲ, ಸೊ ಏನು ಅರ್ಥ ಆಗಲ್ಲ ನಮ್ಗೆ. 4 ವ್ಯೂಹಗಳಲ್ಲಿ ಪ್ರತಿಯೊಂದು ರೂಪಕ್ಕೂ 3 ವಿಸ್ತರಣೆಗಳಿವೆ. 4 ವ್ಯೂಹಗಳಲ್ಲಿ ಚತುರ್ವ್ಯೂಹದಲ್ಲಿ ಪ್ರತಿಯೊಂದು ರೂಪಕ್ಕೂ 3 ವಿಸ್ತರಣೆಗಳಿವೆ. ಓಕೆ. ಇವುಗಳನ್ನು ಆಯುಧಗಳನ್ನು ಧಾರಣೆ ಮಾಡಿದ ಸ್ಥಿತಿಯನ್ನು ನೋಡಿ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ವಾಸುದೇವನ ವಿಸ್ತರಣೆಗಳೆಂದರೆ ಕೇಶವ, ನಾರಾಯಣ, ಮಾಧವ. ಓಹೋ. ಓಕೆ. ಓಕೆ. ಬೇರೆ ಬೇರೆ ಇವಾಗ ಇವರೆಲ್ಲರೂ ಬೇರೆ ಬೇರೆ. ಕೇಶವ, ನಾರಾಯಣ, ಮಾಧವ ಇವು ವಾಸುದೇವನ ವಿಸ್ತರಣೆಗಳು. ಸಂಕರ್ಷಣ ವಿಸ್ತರಣೆಗಳು ಗೋವಿಂದ, ವಿಷ್ಣು, ಮಧುಸೂದನ. ಈ ಗೋವಿಂದ ಮೂಲ ಗೋವಿಂದನಿಗಿಂತ ಭಿನ್ನ, ಏಕೆಂದರೆ ಇವನು ನಂದ ಮಹಾರಾಜನ ಮಗನಲ್ಲ.
ಸೊ ಇವಾಗ ನಾವು ತಿಲಕವನ್ನ ಇಟ್ಕೋತಿರುವಾಗ ಹೇಳ್ತೀವಲ್ಲ, ಗೋವಿಂದ ಆ ಗೋವಿಂದ, ಮೂಲ ಕೃಷ್ಣ ಗೋವಿಂದ ಬೇರೆ. ಪ್ರದ್ಯುಮ್ನ ವಿಸ್ತರಣೆಗಳೆಂದರೆ ತ್ರಿವಿಕ್ರಮ, ವಾಮನ, ಶ್ರೀಧರ. ಅನಿರುದ್ಧನ ವಿಸ್ತರಣೆಗಳು ಋಷಿಕೇಶ, ಪದ್ಮನಾಭ, ದಾಮೋದರ. ಈ 12 ತಿಂಗಳುಗಳಿಗೆ ಈ 12 ಪುರುಷರು ಅಧಿದೇವತೆಗಳಿದ್ದಾಗಿದ್ದಾರೆ. ಕೇಶವನು ಅಗ್ರಹಾಯಣದ ಅಧಿದೇವತೆ ಮತ್ತು ನಾರಾಯಣನು ಪೌಷ್ಯ ಮಾಸದ ಅಧಿದೇವತೆ. ಮಾಘದ ಅಧಿದೇವತೆ ಮಾಧವ, ಫಾಲ್ಗುಣ ಮಾಸದ ಅಧಿದೇವತೆ ಗೋವಿಂದ, ವಿಷ್ಣು ಚೈತ್ರ ಮಾಸದ ಅಧಿದೇವತೆ ಮತ್ತು ಮಧುಸೂದನ ವೈಶಾಖದ ಅಧಿದೇವತೆ. ಜ್ಯೇಷ್ಠ ಮಾಸದಲ್ಲಿ ತ್ರಿವಿಕ್ರಮ, ಆಷಾಢದಲ್ಲಿ ವಾಮನ, ಶ್ರಾವಣದಲ್ಲಿ ಶ್ರೀಧರ, ಭಾದ್ರಪದದಲ್ಲಿ ಋಷಿಕೇಶ. ಇವರು ಆಯಾ ಮಾಸಗಳ ಅಧಿದೇವತೆಗಳು. ಸೊ ಈ 12 ಅಧಿದೇವತೆಗಳು ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಪ್ರತಿಯೊಬ್ಬರು ಕೂಡ 3 ರೂಪಗಳಲ್ಲಿ ವಿಸ್ತರಿಸ್ಕೋತಾರೆ. ಆಯುಧಗಳ ಒಂದು ಧಾರಣೆಯ ಆಧಾರದ ಮೇಲೆ ಬೇರೆ ಬೇರೆ ಹೆಸರುಗಳು. ಸೊ ಇಲ್ಲಿ ಅದಕ್ಕೆ ವಾಸುದೇವನ 3 ವಿಸ್ತರಣೆಗಳು ಕೇಶವ, ನಾರಾಯಣ, ಮಾಧವ. ಸಂಕರ್ಷಣನ 3 ವಿಸ್ತರಣೆಗಳು ಗೋವಿಂದ, ವಿಷ್ಣು, ಮಧುಸೂದನ. ಆಮೇಲೆ ಪ್ರದ್ಯುಮ್ನನ ವಿಸ್ತರಣೆಗಳು ತ್ರಿವಿಕ್ರಮ, ವಾಮನ, ಶ್ರೀಧರ. ಅನಿರುದ್ಧನ ವಿಸ್ತರಣೆಗಳು ಋಷಿಕೇಶ, ಪದ್ಮನಾಭ, ದಾಮೋದರ. ಈ 12 ವಿಸ್ತರಣೆಗಳು ಕೂಡ 12 ಮಾಸಗಳ ಅಧಿದೇವತೆಗಳು. ಆಶ್ವೀಜ ಮಾಸದಲ್ಲಿ ಪದ್ಮನಾಭನು ಅಧಿದೇವತೆ ಮತ್ತು ಕಾರ್ತಿಕದಲ್ಲಿ ದಾಮೋದರನು. ಈ ದಾಮೋದರನು ವೃಂದಾವನದ ಮಹಾರಾಜನಾದ ನಂದನ ಮಗನಾದ ರಾಧಾ ದಾಮೋದರನು ಅಲ್ಲ. ದ್ವಾದಶ ನಾಮಗಳನ್ನು ದೇಹದ 12 ಸ್ಥಾನಗಳಲ್ಲಿ ಹಾಕಿಕೊಳ್ಳುವಾಗ 12 ವಿಷ್ಣುವಿನ ಹೆಸರುಗಳಿದ್ದ ಮಂತ್ರಗಳನ್ನು ಒಬ್ಬನು ಉಚ್ಚರಿಸಬೇಕು. ನಿತ್ಯ ಪೂಜೆಯಾದ ಮೇಲೆ ನೀರಿನಿಂದ ದೇಹದ ವಿವಿಧ ಭಾಗಗಳಲ್ಲಿ ಲೇಪಿಸಿಕೊಳ್ಳುವಾಗ, ದೇಹದ ಒಂದೊಂದು ಭಾಗವನ್ನು ಸ್ಪರ್ಶಿಸುವಾಗ ಈ ಹೆಸರುಗಳನ್ನು ಉಚ್ಚರಿಸಬೇಕು. ಆದರೆ ಈ ಹೆಸರುಗಳು ನಾವು ತಿಲಕವನ್ನ ಧರಿಸುವಾಗ ಹೇಳ್ತೀವಲ್ಲ ಹೆಸರುಗಳು, ಅವು ಮೂಲ ಕೃಷ್ಣ ಅಲ್ಲ. ಅವು ಈ ಚತುರ್ವ್ಯೂಹದಿಂದ ಬಂದಿರುವಂತಹ ರೂಪಗಳು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧನಿಂದ ಬಂದಿರುವಂತಹ ರೂಪಗಳು, ವಿಸ್ತರಣೆಗಳು. ಯಾವ ಯಾವ ಕೈಯಲ್ಲಿ ಯಾವ ಯಾವ ಆಯುಧಗಳಿವೆ ಅವುಗಳ ಪ್ರಕಾರ ವಾಸುದೇವನಿಂದ ಬಂದಿರೋ 3 ವಿಸ್ತರಣೆಗಳಿಗೆ ಬೇರೆ ಹೆಸರುಗಳು, ಸಂಕರ್ಷಣದಿಂದ ಬೇರೆ ಹೆಸರುಗಳು, ಇತ್ಯಾದಿ ಇತ್ಯಾದಿ. ಹರೇ ಕೃಷ್ಣ ಪ್ರಭುಜಿ, ನಿತ್ಯ ಪೂಜೆ ಆದ್ಮೇಲೆ ಅಂದ್ರೆ ಇದರಲ್ಲಿ ನಿತ್ಯ ಪೂಜೆಯ ವಿಧಾನ ಇರುತ್ತಲ್ಲ, ಅಲ್ಲಿ ಅದಾದ್ಮೇಲೆ ಅಂತ ಹೇಳಿ ಪೂಜೆ ಆದ ಮೇಲೆ ಇದಕ್ಕೆ ಇಲ್ಲಿ ಓದ್ಬೇಕೇನಾದ್ರು ಕೊಟ್ಟಿದ್ರೆ. ನಾಮಗಳನ್ನು ಧರಿಸುವಾಗ ಪ್ರಭು ವಿಷ್ಣುವಿನ ನಾಮಗಳಿದ್ದ ಮಂತ್ರವನ್ನು ಪಠಿಸಬೇಕು. ಲಲಾಟೆ ಕೇಶವಂ ಧ್ಯಾಯೇನ್ ನಾರಾಯಣಂ ಅಥ ಉಧರೆ ವಕ್ಷಸ್ಥಳೆ ಮಾಧವಂ ತು ಗೋವಿಂದಂ ಕಂಠಕೂಪಕೆ ವಿಷ್ಣುಂ ಚ ದಕ್ಷಿಣೆ ಕ್ಷೌ ಬಾಹೌ ಚ ಮಧುಸೂದನಂ ತ್ರಿವಿಕ್ರಮ ಕಂಧರೆ ತು ವಾಮನಂ ವಾಮ ಪಾರ್ಶ್ವಕೆ ಶ್ರೀಧರಂ ವಾಮಬಾಹು ಬಾಹೇ ತು ಋಷಿಕೇಶಂ ತು ಕಂಧರೆ ಪೃಷ್ಠೇ ಚ ಪದ್ಮನಾಭಂ ಚ ಕಾಟ್ಯಂ ದಾಮೋದರಂ ನ್ಯಸೇತ್. ವ್ಯಕ್ತಿಯು ತಿಲಕವನ್ನು ಧರಿಸಿದಾಗ ಅವನು ಕೇಶವನನ್ನು ಸ್ಮರಿಸಲೇಬೇಕು. ಅವನು ಕೆಳಗಿನ ಹೊಟ್ಟೆಯಲ್ಲಿ ಚಿಹ್ನೆಯನ್ನು ಧರಿಸುವಾಗ ನಾರಾಯಣ, ಹೃದಯಕ್ಕೆ ಮಾಧವ, ಕುತ್ತಿಗೆ ಕೆಳಗೆ ಗೋವಿಂದ, ಹೊಟ್ಟೆಯ ಬಲಭಾಗದಲ್ಲಿ ಶ್ರೀ ವಿಷ್ಣು, ಬಲಗೈ ಮೇಲೆ ಮಧುಸೂದನ, ರಟ್ಟೆಯ ಮೇಲೆ ತ್ರಿವಿಕ್ರಮ. ಆಮೇಲೆ ಹೊಟ್ಟೆಯ ಎಡಭಾಗಕ್ಕೆ ವಾಮನ, ಆಮೇಲೆ ಶ್ರೀಧರ, ಆಮೇಲೆ ಋಷಿಕೇಶ. ಹಿಂದುಗಡೆ ನಾಮವನ್ನು ಧರಿಸುವಾಗ ಪದ್ಮನಾಭ, ಆಮೇಲೆ ನಾಮಗಳನ್ನು ದಾಮೋದರ. ಓಕೆ, ಸೊ ಈ 12 ನಾಮಗಳು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಿಂದ ಬೇರೆ 8 ಲೀಲಾ ವಿಸ್ತರಣೆಗಳಿವೆ. ಓ ಸನಾತನರೇ, ದಯವಿಟ್ಟು ನಾನು ಅವರ ಹೆಸರುಗಳನ್ನು ಹೇಳುತ್ತೇನೆ, ಕೇಳಿರಿ. 8 ಲೀಲಾ ವಿಸ್ತರಣೆಗಳೆಂದರೆ ಪುರುಷೋತ್ತಮ, ಅಚ್ಯುತನ್, ನೃಸಿಂಹ, ಜನಾರ್ದನ, ಕೃಷ್ಣ, ಅಧೋಕ್ಷಜ, ಉಪೇಂದ್ರ. ಲೀಲಾ ವಿಸ್ತರಣೆಗಳು ಎಲ್ಲ ಲಘು ಭಾಗವತಾಮೃತ. ಈ 8 ವಿಸ್ತರಣೆಗಳಲ್ಲಿ 2 ವಾಸುದೇವನ ಲೀಲಾರೂಪಗಳು. ಅವನ ಹೆಸರೆಂದರೆ ಅಧೋಕ್ಷಜ ಮತ್ತು ಪುರುಷೋತ್ತಮ. ಸಂಕರ್ಷಣನ 2 ಲೀಲಾರೂಪಗಳೆಂದರೆ ಉಪೇಂದ್ರ ಮತ್ತು ಅಚ್ಯುತ. ಸೊ ಇವೆಲ್ಲ ಲೀಲಾರೂಪಗಳು. ಈ ಚತುರ್ವ್ಯೂಹದಿಂದ ಮತ್ತೆ ರೂಪಗಳು ಬರ್ತಾ ಇವೆ. ಪ್ರದ್ಯುಮ್ನನ ಲೀಲಾರೂಪಗಳೆಂದರೆ ನೃಸಿಂಹ ಮತ್ತು ಜನಾರ್ದನ. ಅನಿರುದ್ಧನ ಲೀಲಾರೂಪಗಳೆಂದರೆ ಹರಿ ಮತ್ತು ಕೃಷ್ಣ.
24 ರೂಪಗಳು 12 ಮತ್ತೆ 8 ಆಯ್ತು. 4 ಎಲ್ಲಿಂದ ಬಂತು? 24 ರೂಪಗಳು ಪ್ರಭುವಿನ ಪ್ರಾಭವ ವಿಲಾಸ ರೂಪಗಳನ್ನು ಒಳಗೊಳ್ಳುತ್ತಿವೆ. ಹೆಸರುಗಳನ್ನು ಅವರು ಹಸ್ತಗಳಲ್ಲಿ ಧರಿಸುವ ಆಯುಧಗಳ ಮೇಲಿಂದ ಬೇರೆ ಬೇರೆಯಾಗಿ ಇರುತ್ತವೆ. ಇವೆಲ್ಲವುಗಳನ್ನು ರೂಪಗಳು, ವೇಷ ಮತ್ತು ಲಕ್ಷಣಗಳಿಂದ ವೈಭವ ವಿಲಾಸಗಳೆಂದು ವ್ಯತ್ಯಾಸ ಮಾಡಲಾಗಿದೆ. ಅವರಲ್ಲಿ ಪದ್ಮನಾಭ, ತ್ರಿವಿಕ್ರಮ, ನೃಸಿಂಹ, ವಾಮನ, ಹರಿಕೃಷ್ಣ ಮತ್ತು ಹೀಗೆಯೇ ಎಲ್ಲರ ದೇಹದ ಲಕ್ಷಣಗಳಲ್ಲಿ ವ್ಯತ್ಯಾಸವಿದೆ. ವಾಸುದೇವ ಮತ್ತು ಉಳಿದ 3 ಕೃಷ್ಣನ ಪ್ರತ್ಯಕ್ಷ ಪ್ರಾಭವ ಲೀಲಾ ರೂಪಗಳು. ಓ 20 + 4 ಓಕೆ. ಈ ಎಲ್ಲಾ ರೂಪಗಳು ಪೂರ್ವದಿಂದ ಪ್ರಾರಂಭವಾಗಿ ಅನುಕ್ರಮವಾಗಿ ಆಧ್ಯಾತ್ಮ ವಿಶ್ವದ ವೈಕುಂಠ ಗ್ರಹಗಳಲ್ಲಿ ಆಳುತ್ತಾರೆ. 8 ದಿಕ್ಕುಗಳ ಪ್ರತಿಯೊಂದು ದಿಕ್ಕಿನಲ್ಲಿ 3 ಬೇರೆ ರೂಪಗಳಿವೆ. ಅವರ ಎಲ್ಲಾ ಆವಾಸಗಳು ಶಾಶ್ವತವಾಗಿ ಪರವ್ಯೋಮದಲ್ಲಿ ಇದ್ದರೂ ಕೆಲವು ಆವಾಸಗಳು ಐಹಿಕ ವಿಶ್ವಗಳಲ್ಲಿ ಇರುತ್ತವೆ. ಆಧ್ಯಾತ್ಮಿಕ ಆಕಾಶದಲ್ಲಿ ನಾರಾಯಣನ ಶಾಶ್ವತವಾದ ಆವಾಸವಿದೆ. ಆಧ್ಯಾತ್ಮಿಕ ಆಕಾಶದ ಮೇಲಿನ ಭಾಗದಲ್ಲಿ ಐಶ್ವರ್ಯದಿಂದ ತುಂಬಿದ ಕೃಷ್ಣ ಲೋಕವೆಂಬ ಗ್ರಹವಿದೆ. ಕೃಷ್ಣ ಲೋಕ ಗ್ರಹವು ಗೋಕುಲ, ಮಥುರಾ ಮತ್ತು ದ್ವಾರಕಾ ಎಂಬ 3 ವಿಭಾಗಗಳಲ್ಲಿ ಹಂಚಿ ಹೋಗಿದೆ. ಓಕೆ. ಇವತ್ತು ಸದ್ಯಕ್ಕಿಲ್ಲ ನಿಲ್ಸೋಣ. ಇದು ಸನಾತನರಿಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಂತಹ ಬಹಳ ಆಳವಾದ ಭಕ್ತಿ ತತ್ವವನ್ನ, ಭಗವತ್ ತತ್ವ ವಿಜ್ಞಾನವನ್ನು ಕೊಟ್ಟಿದ್ದಾರೆ. ಇದು ಭಗವತ್ ತತ್ವ ವಿಜ್ಞಾನ, ಭಗವಂತನ ಬಗ್ಗೆ ತತ್ವ. ಹೆಚ್ಚು ಕಡಿಮೆ ಲಘು ಭಾಗವತಾಮೃತವನ್ನು ಓದಿದ್ರೆ ನಮಗೆ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಅರ್ಥಕ್ಕೆ ಬರುತ್ತೆ, ಅರ್ಥ ಆಗಕ್ಕೆ ಸಾಧ್ಯ. ಸೊ ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ ನಾನು. 214. ಇವತ್ತಿನ ಸ್ವಲ್ಪ ಸಾರಾಂಶವನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಭಗವಂತನಿಗೆ 3 ತರಹದ ರೂಪಗಳಿವೆ. ಮೊದಲು ಸ್ವಯಂ ರೂಪ, ಆಮೇಲೆ ತದೇಕಾತ್ಮ ರೂಪ, ಆಮೇಲೆ ಆವೇಶ ರೂಪ. ಸ್ವಯಂ ರೂಪ ಅಂದ್ರೆ ಸ್ವಯಂ ಕೃಷ್ಣ. ಸ್ವಯಂ ರೂಪ ಅಂದ್ರೆ ಶ್ಯಾಮಸುಂದರ ಕೃಷ್ಣ. ಸ್ವಯಂ ರೂಪ ಸ್ವಯಂ ಪ್ರಕಾಶವಾಗತ್ತೆ ಯಾವಾಗ ಕೃಷ್ಣ ದ್ವಾರಕೆ ಪತ್ನಿಯರಲ್ಲಿ ಅಂದ್ರೆ ಸ್ವಯಂ ರೂಪ ಆದ್ರೆ ಕೃಷ್ಣ ತನ್ನನ್ನು ತಾನು ನಿಖರವಾಗಿ ಇರುವಂತಹ ರೂಪಗಳಲ್ಲಿ ವಿಭಜಿಸಿಕೊಂಡಾಗ ಅದನ್ನು ಸ್ವಯಂ ಪ್ರಕಾಶ ಅಂತ ಕರೀತಾರೆ. ಸ್ವಯಂ ರೂಪ. ಆಮೇಲೆ ತದೇಕಾತ್ಮದಲ್ಲಿ 2 ಸ್ವಾಂಶ ಮತ್ತೆ ಒಂದೇನು ವಿಲಾಸ. ಸ್ವಾಂಶ ಮತ್ತೆ ವಿಲಾಸ, ಲೀಲೆಗಳಿಗಾಗಿ ವಿಲಾಸ ರೂಪಗಳು. ವಿಲಾಸದಲ್ಲಿ 2 ಪ್ರಾಭವ, ವೈಭವ. ಪ್ರಾಭವ ಅಂದ್ರೆ ಭಾಗಶಃ ಶಕ್ತಿ, ಅಂದ್ರೆ ಚತುರ್ಭುಜ ರೂಪಗಳು, ಭಾಗಶಃ ಶಕ್ತಿಯನ್ನು ಹೊಂದಿರುವಂತಹದ್ದು. ಆಮೇಲೆ ಬಲರಾಮ ವೈಭವ. ಸೊ ಹೀಗೆ ಭಗವಂತನ ಅಗಣಿತ ರೂಪಗಳಿವೆ. ಭಗವತ್ ತತ್ವ ವಿಜ್ಞಾನ ಇದು. ಭಗವಂತನ ಕುರಿತಾಗಿ ಸಾಕಷ್ಟು ಜ್ಞಾನವಿದೆ. ಇವೆಲ್ಲವನ್ನು ನಮಗೆ ಅರ್ಥ ಮಾಡ್ಕೊಳಕ್ಕೆ ಆಗದೆ ಹೋದ್ರು ನಮ್ಗೆ ಕನಿಷ್ಠ ಪಕ್ಷ ಶ್ಯಾಮಸುಂದರ ಕೃಷ್ಣ, ಮಥುರಾ ಕೃಷ್ಣ, ದ್ವಾರಕಾ ಕೃಷ್ಣ ಇವುಗಳಲ್ಲಿನ ವ್ಯತ್ಯಾಸ ಅಷ್ಟನ್ನಾದ್ರೂ ನಾವು ತಿಳ್ಕೊಂಡಿರ್ಬೇಕು. ಮಿಕ್ಕಿದ್ದೆಲ್ಲ ತಾತ್ವಿಕ ವಿಷಯಗಳು ನಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು. ಇವಾಗ ಚತುರ್ವ್ಯೂಹದಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಿಂದ ವಿಲಾಸ ಅಂದ್ರೆ ಲೀಲೆಗಳಿಗಾಗಿ ಪ್ರತಿಯೊಂದು ರೂಪವೂ ಕೂಡ 3 ರೂಪಗಳನ್ನ ಪಡ್ಕೊಳ್ಳುತ್ತವೆ. ಅವು 12 ರೂಪಗಳು. 12 ರೂಪಗಳು 12 ಮಾಸಗಳ ಅಧಿದೇವತೆಗಳು. ಆಮೇಲೆ ತಿರ್ಗಾ ಪ್ರತಿಯೊಂದು ರೂಪವೂ ಕೂಡ 2 ತಿರ್ಗಾ ಅದು ಕೂಡ ಲೀಲಾ ವಿಸ್ತರಣೆಗಳು ಅಂತಾನೆ ಹೇಳ್ತಾ ಇದಾರೆ, ಗೊತ್ತಿಲ್ಲ. ಇದು ಲೀಲಾ ವಿಸ್ತರಣೆಗಳು. ಯಾಕೆ ಲೀಲೆ ವಿಸ್ತರಣೆಗಳು ಅಂತ ಇಲ್ಲ. ಇದು ಲೀಲಾ ವಿಸ್ತರಣೆ ಅಲ್ಲ, ಇದು ಸುಮ್ಮನೆ ವಿಸ್ತರಣೆ. ಅಂದ್ರೆ 12 ರೂಪಗಳು 12 ಮಾಸಗಳ ಅಧಿದೇವತೆಗಳನ್ನ ಸುಮ್ಮನೆ 4 ವ್ಯೂಹಗಳಲ್ಲಿ 4 ಈ ಚತುರ್ವ್ಯೂಹ 3 ಪ್ರತಿಯೊಂದು ರೂಪವೂ ಕೂಡ 3 ಆಗಿ ವಿಸ್ತರಣೆಗೊಳ್ಳುತ್ತವೆ. ಅವು 12 ಮಾಸಗಳ ಅಧಿದೇವತೆಗಳು.
ಆಮೇಲೆ ಲೀಲೆಗೋಸ್ಕರ ಪ್ರತಿಯೊಂದು ರೂಪವು ಎರಡೆರಡು ರೂಪಗಳನ್ನ ಪ್ರಕಟಪಡಿಸುತ್ತೆ. ಸೊ 12 + 8 ಪ್ಲಸ್ ಮೂಲ ರೂಪಗಳು ಚತುರ್ಯ ರೂಪಗಳು 4, 24 ರೂಪಗಳು. ಇದ್ರ ಬಗ್ಗೆ ಇಲ್ಲಿವರೆಗೂ ಇಷ್ಟು ವರ್ಣನೆ ಇದೆ. ಈಗ ಮುಂದೆ ಕೃಷ್ಣನ ನಿವಾಸ ಸ್ಥಾನದ ಬಗ್ಗೆ ವರ್ಣನೆ ಇದೆ, ಅದನ್ನು ನಾವು ನಾಳೆ ಮುಂದುವರ್ಸೋಣ. ಓಕೆ, ಇದು ಭಾವಾರ್ಥ ಇಲ್ಲದೆ ಇರೋದ್ರಿಂದ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕಂದ್ರೆ ನಾವು ಊಹಾಪೋಹ ಮಾಡಕ್ಕಾಗಲ್ಲ. ಲಘು ಭಾಗವತಾಮೃತವನ್ನು ಓದಿದ್ರೆ ಅದು ಅರ್ಥ ಆಗತ್ತೆ. ನಾನಿನ್ನು ಲಘು ಭಾಗವತಾಮೃತನ ಓದಿಲ್ಲ, ಹಾಗಾಗಿ ಎಷ್ಟು ತಿಳಿದಿದೆಯೋ ಅಷ್ಟನ್ನ ಹೇಳಿದ್ದೀನಿ. ಓಕೆ, ಪ್ರಶ್ನೆಗಳಿದ್ರೂ ಕೂಡ ಉತ್ತರ ಕೊಡಕ್ಕೆ ನನಗೆ ಇಲ್ಲಿ ಏನೂ ಗೊತ್ತಾಗಲ್ಲ. ಏನಿವೆ, ಕೇಳೋಂಗಿದ್ರೆ ಕೇಳಿ ನೋಡೋಣ, ಯಾರನ್ನಾದ್ರು ಕೇಳ್ತೀನಿ ನಾನು. ಹರೇ ಕೃಷ್ಣ ಪ್ರಭು, ಎಲ್ಲರ ಹೃದಯದಲ್ಲಿರುವ ಪರಮಾತ್ಮ ಯಾವ ರೂಪದಲ್ಲಿ ಇರ್ತಾರೆ ಪ್ರಭು? ಓಕೆ, ಅದು ಸುಲಭ ಕ್ವೆಶ್ಚನ್. ಅವನು ಕ್ಷೀರೋದಕಶಾಹಿ ವಿಷ್ಣು. ಸೊ ಇವಾಗ ಮಹಾವಿಷ್ಣುವಿಂದ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿಂದ ಕ್ಷೀರೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ನಮ್ಮ ಹೃದಯವನ್ನು ಪ್ರವೇಶ ಮಾಡ್ತಾನೆ, ಅವನು ಪರಮಾತ್ಮ. ಅವರೇ ಈ 3 ರೂಪದಲ್ಲಿ ಬರಲ್ವಾ ಪ್ರಭು? ಹರೇ ಕೃಷ್ಣ. ಅವನು ಪರಮಾತ್ಮ, ಅವನು ಕೆಲಸನೇ ಬೇರೆ. ಹನುಮಂತ ಉಪದೃಷ್ಟ. ಅವನು ಅನುಮತಿಯನ್ನು ಕೊಡೋದು, ಏನೇನ್ ಮಾಡ್ತಾ ಇದೀವಿ ನಾವು ಅನ್ನೋದನ್ನ ನೋಡೋದು, ಸಾಕ್ಷಿಯಾಗಿರೋನು ಪರಮಾತ್ಮ. ಈ ಭೌತಿಕ ಜಗತ್ತಿನೊಳಗಡೆ ಕೇವಲ 3 ರೂಪಗಳು ಮತ್ತು ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಎಲ್ಲ ಅವತಾರಗಳು ಬರ್ತವೆ. ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಆದ್ರೆ ಇವೆಲ್ಲ ಮಿಕ್ಕಿದ ರೂಪಗಳ ಬಗ್ಗೆ ಇವಾಗ ಏನು ವರ್ಣನೆ ಇದೆ, ಇವೆಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರೋದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವ ಭಗವಂತನ ಬೇರೆ ಬೇರೆ ರೂಪಗಳ ವರ್ಣನೆ ಇದೆ. ಏನ್ ರವಿತೇಜ ಪ್ರಭು? ಕ್ಷೀರೋದಕಶಾಹಿ ವಿಷ್ಣು ಗುಣಾವತಾರ ಅಲ್ವಾ ಪ್ರಭು? ವೈಭವ ಪ್ರಕಾಶ ಅಥವಾ ಇದೆಲ್ಲ ಗುಣಾವತಾರ ಅಲ್ಲ. ಕ್ಷೀರೋದಕಶಾಹಿ ವಿಷ್ಣು ಗುಣಾವತಾರ ಹೆಂಗ? ಪುರುಷಾವತಾರ. ಗುಣಾವತಾರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಆ ವಿಷ್ಣು ವಿಷ್ಣು, ಓಕೆ, ಆ ರೀತಿ. ಓಕೆ, ಆ ವಿಷ್ಣು ಕ್ಷೀರೋದಕಶಾಹಿ ವಿಷ್ಣು. ಓಕೆ, ಆ ರೀತಿಯಲ್ಲಿ ವಿಷ್ಣು ಗುಣಾವತಾರ. ಆದ್ರೆ ಇಲ್ಲಿ ಅಂದ್ರೆ ನಾವು ಈ ರೀತಿ ಹೇಳಿದಾಗ ಇದು ಪುರುಷಾವತಾರ. ವೈಭವ ಪ್ರಕಾಶ ಅದ್ರಲ್ಲೆಲ್ಲ ಬರಲ್ಲ ಇದು. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಹೇಳಿದ್ದು ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ರೂಪಗಳನ್ನ ಇಲ್ಲಿ ವರ್ಣಿಸಿರೋದು ಹೆಚ್ಚು ಕಡಿಮೆ. ದೇವತೆಗಳ ಅಗತ್ಯ ಬಿದ್ದಾಗ ಬ್ರಹ್ಮನ ಜೊತೆ ಹೋಗಿ ಪ್ರಾರ್ಥನೆ ಮಾಡುವುದು ಕ್ಷೀರೋದಕಶಾಹಿ ವಿಷ್ಣುವನ್ನೇ. ಹೌದು, ಅದು ಪುರುಷ ಸೂಕ್ತ, ಅದು ಕ್ಷೀರೋದಕಶಾಹಿ ವಿಷ್ಣು. ಯಾಕಂದ್ರೆ ಅವನೇ ಈ ವಿಷ್ಣು ಅಂತ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದಾಗ ಆ ವಿಷ್ಣು ಕ್ಷೀರೋದಕಶಾಹಿ ವಿಷ್ಣು, ಪಾಲನಕರ್ತ. ಈ ಜಗತ್ತಿನ ಪಾಲನೆ ಮಾಡ್ತಾ ಇರೋನು ಅವನು. ಹಾಗಾಗಿ ಅವನಿಂದ ಎಲ್ಲ ಈ ಭೌತಿಕ ಜಗತ್ತಿನಲ್ಲಿ ಬರೋ ಅವತಾರಗಳೆಲ್ಲ ಅವನಿಂದ ಬರೋದು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಏವಂ ಯೋ ವೇತ್ತಿ ತತ್ವತಃ ಅಂದ್ರೆ ಇದೇನಾ ಪ್ರಭುಜಿ? ಓಕೆ, ಇದು 2 ತತ್ವತಃ ಇದೆ. ಒಂದು ಈ ತತ್ವತಃ, ಇದು ಭಗವತ್ ತತ್ವ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲವನ್ನ ತಿಳ್ಕೊಳ್ಳೋದು ಒಂದು. ಆದ್ರೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಹೇಳ್ತಾರೆ, ಏವಂ ಯೋ ವೇತ್ತಿ ತತ್ವತಃ ಅಂದ್ರೆ ಕೃಷ್ಣನ ಮಾಧುರ್ಯ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳೋದು. ಆಕ್ಚುಲಿ ನಮ್ಮ ಪರಂಪರೆಯಲ್ಲಿ ನಾವು ಇಷ್ಟೊಂದು ಈ ಬೇರೆ ತತ್ವಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೆ ಗೊತ್ತಿರಬೇಕು ಕೃಷ್ಣನ ಸ್ಥಾನ ಏನು ಅನ್ನೋದಕ್ಕೆ. ಅದಕ್ಕೆ ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ. ಉತ್ತಮಾಧಿಕಾರಿಗೆ ಇವೆಲ್ಲ ಅರ್ಥ ಆಗಿರುತ್ತೆ. ಮಧ್ಯಮಾಧಿಕಾರಿ ಕಷ್ಟ, ಕನಿಷ್ಠಾಧಿಕಾರಿಗಂತೂ ಗೊತ್ತೇ ಇರಲ್ಲ. ಆದ್ರೆ ನಾವು ಮಧ್ಯಮಾಧಿಕಾರಿ ಇದ್ರೂ ಕೂಡ ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡ್ಕೋಬಹುದು. ಯಾಕಂದ್ರೆ ನಮಗೆ ಕೇವಲ ಕೃಷ್ಣನ ಬಗ್ಗೆ, ಕೃಷ್ಣನ ಮಧುರಾಧಿಪತೇರಖಿಲಂ ಮಧುರಂ, ಆ ಸ್ವಯಂ ಕೃಷ್ಣನ ವಿಷಯಗಳು ನಾವು ಶ್ರವಣ ಮಾಡಿದ್ರೆ ಸಾಕು. ಅಂದ್ರೆ ಕೃಷ್ಣ ಪುಸ್ತಕದಲ್ಲಿ ಅಥವಾ 10ನೇ ಸ್ಕಂದದಲ್ಲಿ ಏನಿದೆಯೋ ಆ ವಿಷಯಗಳನ್ನ ನಾವು ಶ್ರವಣ ಮಾಡಿದ್ರು ಸಾಕು. ಜನ್ಮ ಕರ್ಮಚ ಮೇ ದಿವ್ಯಂ. ಆದ್ರೆ ತಾತ್ವಿಕವಾಗಿ ನೋಡಿದ್ರೆ ಕೃಷ್ಣನಿಂದ ಬಂದಿರುವಂತ ಎಲ್ಲವನ್ನೂ ಕೂಡ ನಾವು ತಿಳ್ಕೋಬೇಕು. ಆದ್ರೆ ಕೃಷ್ಣನಿಂದ ಬಂದಿರುವಂತ ಕೃಷ್ಣನ ವಿಷಯ ಎಲ್ಲ ಅಸೀಮವಾದದ್ದು. ಹಾಗಾಗಿ ಎಲ್ಲವನ್ನು ನಾವು ತಿಳ್ಕೋಬೇಕು ಅಥವಾ ತಿಳ್ಕೋತೀವಿ ಅಂತ ಹೇಳೋದಕ್ಕಾಗಲ್ಲ. ಅವಶ್ಯಕತೆ ಅಂದ್ರೆ
ಈ ಜನ್ಮ ಕರ್ಮ ಚ ಮೇ ದಿವ್ಯಂಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ನನಗನ್ಸಿರೋದು. ಯಾಕಂದ್ರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಸುಮ್ಮನೆ ಕೃಷ್ಣನ ಮಧುರ ಭಾವವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಅದು ತತ್ವತಃ ಅಂತ ಹೇಳ್ತಾರೆ. ಯಾಕಂದ್ರೆ ಐಶ್ವರ್ಯವನ್ನ ಬಿಟ್ಟು ಬರ್ಬೇಕು, ಐಶ್ವರ್ಯ ಭಾವವನ್ನ ಬಿಟ್ಟು ನಾವು ಮಧುರತೆಗೆ ಬರ್ಬೇಕು. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಭಾಗವತವನ್ನ, ನಮ್ಮ ಪರಂಪರೆಯಲ್ಲಿ ಬಂದಿರುವಂತ ಭಾಗವತವನ್ನ, ಆಚಾರ್ಯರ ಭಾಷ್ಯಗಳನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಭಕ್ತರಿಗೆ ನಾವು ಆಕ್ಚುಲಿ ನಿಜವಾಗಿಯೂ ಕೃಷ್ಣನನ್ನ ನಾವು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಭುಪಾದರ ಭಾಗವತವನ್ನ ಓದಾದ್ಮೇಲೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರ ಭಾಗವತವನ್ನ ಓದ್ಬೇಕು. ಅವಾಗ ನಮಗೆ ಅದು ವಿಶೇಷವಾಗಿ 10ನೇ ಸ್ಕಂದದ ಅವರ ಭಾಷ್ಯವನ್ನ ಓದಿದ್ರೆ ಅವಾಗ ಒಂದು ಸ್ವಲ್ಪ ನಮಗೆ ಕೃಷ್ಣ ಏನು ಅನ್ನೋದು ಸ್ವಲ್ಪ ಅರ್ಥ ಆಗಕ್ಕೆ ಶುರು ಆಗತ್ತೆ. ಬೇಕಾದಷ್ಟು ವಿಷಯ ಇದೆ. ಅದಕ್ಕೆ ಅಂತಿಮವಾಗಿ ನಾವು ಎಷ್ಟು ಗಂಭೀರವಾಗಿ ಭಕ್ತಿಯನ್ನ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ. ಎಷ್ಟೊಂದು ಭಕ್ತರು ಸುಮ್ಮನೆ ನಾನು ಜಪ ಮಾಡ್ತೀನಿ ಸಾಕು, ನನಗೆ ಯಾವ ಶ್ರವಣದ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಖಂಡಿತ ಆ ಜಪ ಅಪರಾಧದ ಹಂತವನ್ನ ಮೀರಿ ನಾಮಭಾಸದಲ್ಲಿದ್ದು ಅಥವಾ ಶುದ್ಧ ನಾಮಕ್ಕೆ ಬಂದ್ಬಿಟ್ರೆ ಅವಾಗ ಬೇರೆ ಯಾವ ಜ್ಞಾನ ಅವಶ್ಯಕವೋ ಪರಿಪೂರ್ಣತೆಯನ್ನು ಸಾಧನೆ ಮಾಡಕ್ಕೆ ಕೃಷ್ಣ ದದಾಮಿ ಬುದ್ಧಿ ಯೋಗಂತಮ್, ಆ ಬುದ್ಧಿಯನ್ನ ಕೃಷ್ಣನೇ ಕೊಟ್ಬಿಡ್ತಾನೆ. ಆದ್ರೆ ನಮ್ಮ ಸಮಸ್ಯೆ ಏನು ಅಂದ್ರೆ ನಾವು ನಾಮವನ್ನ ಅಪರಾಧವಿಲ್ಲದೆ ಜಪ ಮಾಡೋದೇ ಕಷ್ಟ. ಅವಾಗ ಪ್ರಗತಿ ಬಹಳ ಕಷ್ಟ ಆಗೋಗುತ್ತೆ. ಹಾಗಾಗಿ ಇವೆಲ್ಲ ನಮಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಶ್ರವಣ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಎಷ್ಟೊಂದು ವಿಷಯಗಳು ಅರ್ಥನೇ ಆಗಲ್ಲ. ಯಾಕಂದ್ರೆ ವಿಶೇಷವಾಗಿ ಚೈತನ್ಯ ಚರಿತಾಮೃತ ಅದಕ್ಕೆ PhD ಇದು. ತುಂಬಾ ತಾತ್ವಿಕವಾದ ವಿಷಯಗಳಿರುತ್ತೆ ಎಷ್ಟೊಂದು. ಆದ್ರೆ ಎಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಇಲ್ಲ. ಕೃಷ್ಣ ಯಾರು ಅಂತ ಗೊತ್ತಿದ್ದು ಅವನ ಮೇಲೆ ನಾವು ಆಕರ್ಷಣೆಯನ್ನ ಬೆಳೆಸ್ಕೊಂಡ್ಬಿಟ್ರೆ ಸಾಕು. ಅದಕ್ಕೆ ನೆನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಮ್ಮ ಸೆಂಟರ್ಗಳಲ್ಲಿ ಆಕರ್ಷಣೆಯನ್ನ ಬೆಳೆಸ್ಕೊಳ್ಳೋದು ಮುಖ್ಯ. ತತ್ವನೂ ಮುಖ್ಯ, ಆದ್ರೆ ಜೊತೆಗೆ ತತ್ವ ಅರ್ಥ ಆಗದೆ ಇದ್ರು ಕೂಡ ಅಟ್ಲೀಸ್ಟ್ ನಮ್ಗೆ ಕೃಷ್ಣನ ಮೇಲೆ ಆಕರ್ಷಣೆ ಬೆಳೆಸ್ಕೋಬೇಕಂದ್ರೆ ಸುಮ್ಮನೆ ನಮ್ಮ ಆಚಾರ್ಯರು ನಮಗೆ ಈ ಪರಂಪರೆಯಲ್ಲಿ ಬಹಳ ಮುಖ್ಯವಾದ 2 ಸ್ಥಳಗಳು ಅಥವಾ 3 ಸ್ಥಳಗಳು, ಜಗನ್ನಾಥಪುರಿ, ಮಾಯಾಪುರ ಅಥವಾ ನವದ್ವೀಪ ಮತ್ತೆ ವೃಂದಾವನ. ಈ 3 ಜಾಗಗಳಿಗೆ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಧಾಮವನ್ನು ಪ್ರವೇಶ ಮಾಡಿ, ಧಾಮ ಸೇವೆ ಮಾಡಿ, ಅಲ್ಲಿ ವೈಷ್ಣವರಿಗೆ ಸೇವೆ ಮಾಡಿ, ರಾಧಾ ಮಾಧವರನ್ನ ನೋಡಿ ಸೊ ಹೇಗೋ ನಾವು ಅವರಿಂದ ಆಕರ್ಷಿತರಾದರೆ ಆಗ ಪ್ರಗತಿಯನ್ನು ಸಾಧಿಸ್ತೀವಿ. ಹಾಗಾಗಿ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಭಕ್ತರು ಯಾತ್ರೆಗೆ ಬರೋದಿಲ್ಲ. ಯಾಕೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಈ ಯಾತ್ರೆಗಳಲ್ಲಿ ನಾವು ಭಾಗವಹಿಸದೆ ಹೋದ್ರೆ ನಿಜವಾಗ್ಲೂ ನಮ್ಗೆ ಕೃಷ್ಣನ ಮೇಲೆ ಆಕರ್ಷಣೆ ಬೆಳೆಯೋದು ಬಹಳ ಕಠಿಣ. ತತ್ವನೂ ಗೊತ್ತಿಲ್ಲ, ಆಕರ್ಷಣೆನೂ ಇಲ್ಲ ಅಂದ್ರೆ ನಮ್ ಕತೆ ಬಹಳ ಕಷ್ಟ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ವರ್ಷದಲ್ಲಿ 2 ಸತಿ ಆಗ್ಲಿಲ್ಲ ಅಂದ್ರೆ 1 ಸತಿ ಆದ್ರು ಮಾಯಾಪುರ ಅಥವಾ ವೃಂದಾವನ, 1 ಸತಿ ಮಾಯಾಪುರ 1 ಸತಿ ವೃಂದಾವನ ಆಗಿರ್ಬೇಕು ಎಲ್ಲಾರ್ದು. ಯಾರು ಗಂಭೀರವಾಗಿ ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧನೆ ಮಾಡ್ಬೇಕು ಅಂತಿದ್ದಾರೋ ಅವರು ಈ 2 ಧಾಮಗಳಿಗೆ 1 ಸತಿ ಆದ್ರೂ ಹೋಗಿರ್ಲೇಬೇಕು. ಅದಾದ್ಮೇಲೆ ಪ್ರತಿ ವರ್ಷ ಇವೆರಡು ಧಾಮಗಳಲ್ಲಿ 1 ಧಾಮಕ್ಕಾದ್ರೂ ಬರ್ಬೇಕು. ಮಾಯಾಪುರ ಆಗ್ಲಿ ವೃಂದಾವನ ಆಗ್ಲಿ. ವಿಶೇಷವಾಗಿ ಮಾಯಾಪುರ ಅಂತ ನಾನು ಹೇಳುದು, ಯಾಕಂದ್ರೆ ಮೊದಲು ನಮಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಗ್ಬೇಕು, ರಾಧಾ ಮಾಧವರ ಕೃಪೆ ಸಿಗ್ಬೇಕು. ಆವಾಗ ಆ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಆಕರ್ಷಣೆ ಹೆಚ್ಚಾದ್ಮೇಲೆ ಹೆಚ್ಚು ಕೃಷ್ಣನ ಬಗ್ಗೆ ಹೆಚ್ಚು ವಿಷಯಗಳು ತಿಳ್ಕೊತೀವಿ. ಆಮೇಲೆ ವೃಂದಾವನಕ್ಕೆ ಹೋಗ್ತೀವಿ. ಆಮೇಲೆ ಅಲ್ಲಿಯ ಭಾವ ಬೇರೆ ಆಗಿರುತ್ತೆ, ಇತ್ಯಾದಿ ಇತ್ಯಾದಿ. ಓಕೆ, ಹರೇ ಕೃಷ್ಣ. ಪ್ರಭು, ದ್ವಾರಕೆಯಲ್ಲಿ ಇರೋದು ವಾಸುದೇವ ಕೃಷ್ಣ ಅಲ್ಲ ಪ್ರಭು? ಹಾ, ಹೌದು. ಸ್ವಲ್ಪ ವ್ಯತ್ಯಾಸ ಇದೆ. ದ್ವಾರಕಾ ಕೃಷ್ಣ ಮತ್ತು ಮಥುರಾ ಕೃಷ್ಣನೇ ಆಮೇಲೆ ದ್ವಾರಕೆಗೆ ಹೋಗೋದು, ಅಥವಾ ಮಥುರಾ ವಾಸಿಗಳೇ ಆಮೇಲೆ ದ್ವಾರಕೆಗೆ ಹೋಗೋದು. ಆದ್ರೆ ಮಥುರೆಯಲ್ಲಿ ಕೃಷ್ಣ ಕಂಸನನ್ನು ಕೊಲ್ಲಕ್ ಹೋದಾಗ ಸ್ವಲ್ಪ ಸಿಟಿ
ಹುಡುಗ ತರ ಆಚಾರ್ಯರು ಹೇಳ್ತಾರೆ, ಸಿಟಿ ಹುಡುಗನ್ ತರ ಇದ್ದ ಅವನು. ಆದ್ರೆ ಆಮೇಲೆ ರಾಜನಾದ. ಗಂಭೀರವಾದ ಒಂದು ಸ್ಥಾನ. ಸೊ ದ್ವಾರಕಾ ಕೃಷ್ಣನ ಭಾವ ಇನ್ನೂ ಸ್ವಲ್ಪ ಬೇರೆ. ಇಲ್ಲಿ ಅವನು ಇಲ್ಲಿಂದ ಹಳ್ಳಿಯಿಂದ ಬಂದ, ಅಲ್ಲಿ ಯಾರ್ದೋ ಬಟ್ಟೆ ತಗೊಂಡ, ಹಾಕೊಂಡ, ಕಂಸನ್ನ ಕೊಂದ. ಆಮೇಲೆ ದೇವಕಿ ವಸುದೇವರು ಅವನನ್ನ ಅಂದ್ರೆ ಮಗನಾಗಿ ಸ್ವೀಕರಿಸಿದಾಗ ಆಮೇಲೆ ಒಂದು ರಾಜನ ಜೀವನವನ್ನ ನಡೆಸ್ತಾನೆ. ಆದ್ರೆ ಬಹಳ ಬೇಗ ಅಲ್ಲಿಂದ ಅವನು ದ್ವಾರಕೆಗೆ ಹೊರಟೋಗ್ತಾನೆ. ಸೊ ಸ್ವಲ್ಪ ಬೇರೆ. ದ್ವಾರಕೆಯಲ್ಲಿ ಸಂಪೂರ್ಣವಾಗಿ ರಾಜೋ ಉಚಿತ ವ್ಯವಹಾರಗಳು ಒಂದು ಸ್ವಲ್ಪ ಬೇರೆ ಭಾವ ಬೇರೆ. ಆದ್ರೆ ಬೃಂದಾವನದಲ್ಲಿ ಸಂಪೂರ್ಣ ಬೇರೆ. ಓಕೆನಾ? ನಿಲ್ಸೋಣ ಇವತ್ತಿಗೆ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಚೈತನ್ಯ ಮಹಾಪ್ರಭುಗಳ ಕೃಪೆ ಇದ್ರೆ ನಮಗೆ ಯಾವತ್ತೋ ಒಂದಿನ ಇವೆಲ್ಲ ಅರ್ಥ ಆಗುತ್ತೆ. ಆದ್ರೆ ಬೇರೆ ಎಷ್ಟೊಂದು ಲೀಲೆಗಳು ಚೈತನ್ಯ ಚರಿತಾಮೃತದಲ್ಲಿ ನಮಗೆ ನೇರವಾಗಿ ಭಕ್ತರ ವರ ಪ್ರಸಾದ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಎಷ್ಟೊಂದು ಅಧ್ಯಾಯಗಳನ್ನ ಮುಗಿಸಾದ್ಮೇಲೆ ಹೇಳ್ತಾರೆ, ಯಾರು ಇದನ್ನು ಗಂಭೀರವಾಗಿ ಪ್ರಾಮಾಣಿಕತೆಯಿಂದ ಓದ್ತಾರೋ ಅವ್ರಿಗೆ ಕೃಷ್ಣ ಲಭ್ಯನಾಗ್ತಾನೆ, ಚೈತನ್ಯ ಮಹಾಪ್ರಭು ಲಭ್ಯರಾಗ್ತಾರೆ. ಆ ಒಂದು ಆಶೀರ್ವಾದಗಳ ಮೇಲೆ ನಮ್ಮ ಪ್ರಗತಿ ಅವಲಂಬಿತವಾಗಿದೆ ಇವಾಗ. ಹಾಗಾಗಿ ನಾವು ಅರ್ಥ ಆಗದೆ ಇದ್ರೂ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಬೇಕು. ಕೃಷ್ಣನ್ ಗೊತ್ತಾಗತ್ತೆ, ಆಯ್ತು ಇವರು ಇಷ್ಟೇ ಅರ್ಥ ಆಗೋದು, ಇವರು ಬುದ್ಧಿಯ ಇಷ್ಟೇ ಇರೋದು, ಏನ್ ಮಾಡೋದು, ಇಷ್ಟೇ ಬುದ್ಧಿ ಇರೋದು ನಮ್ಗೆ, ಅಷ್ಟೇ ಅರ್ಥ ಆಗೋದು. ಅರೆ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡು. ಓಕೆ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.